ಶಾಂತಿ. ಓಂ ಶಾಂತಿ. ಬಾಬಾ ಇವತ್ತು ಶ್ರೇಷ್ಠ ಕರ್ಮಗಳನ್ನು ಮಾಡ್ತಾ ನಮ್ಮಿಂದ ಯಾವುದೇ ವಿಕರ್ಮವಾಗಬಾರ್ದು, ಅದಕ್ಕೇನು ನೆನಪಿರ್ಬೇಕಂತಾರೆ. ಇವತ್ತು ಕರ್ಮಗಳ ಗುಹ್ಯಗತಿ ಏನಿದೆ, ಏನು ನೆನಪಿರ್ಬೇಕು? ಬ್ರಹ್ಮ ಬಾಬನ್ ಸ್ಲೋಗನ್ ಅದು, ಫೇವ್ರೇಟ್ ಸ್ಲೋಗನ್ ಏನು? ಜೋ ಕರಂ ಹಮ್ ಕರೆಂಗೆ ಹಮೇ ದೇಕ್ ದೂಸರಾ ಕರೆಂಗೆ. ನಾವೇನು ಕರ್ಮ ಮಾಡ್ತೀವಿ ನಮ್ಮನ್ನು ನೋಡಿ ಅನೇಕರು ಮಾಡ್ತಾರೆ. ಯಾಕೆ ಕರ್ಮ ನೋಡಿ? ಈಗ ನೀವು ಯಾವುದೋ ಮೂಲೆಯಲ್ಲಿರ್ತೀರ, ನಿಮ್ಮನ್ನು ನೋಡಿ ಅನೇಕ ಬೇರೆಯವರು ಯಾಕೆ ಕರ್ಮಗಳನ್ನು ಮಾಡ್ತಾರೆ ನಿಮ್ಮ ತರಹ? ಕಾರಣ ಏನು? हाँ, क्यों? कारण क्या है? आप कहीं और है और दूसरे कैसे जो आप काम करते कर्म करते वो करते हैं? कारण ये है कि सिर्फ जो सन्मुख है वो तो फॉलो करेंगे उल्टा, लेकिन कर्म करने के पहले जो संकल्प आती है वृत्ति में, वो बातें खराब बातें होती है, वो वायुमंडल में फैलती हैं. ಏನು ಕರ್ಮ ಮಾಡೋದಕ್ಕೆ ಮುಂಚೆ ಸಂಕಲ್ಪ ಭಾವನೆಗಳು ಕ್ರಿಯೇಟ್ ಆಗುತ್ತೆ. ನೀವು ಯಾವುದೇ ಮೂಲೆಯಲ್ಲಿರಿ, ನೀವು ಅನೇಕರನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ನಿಮಿತ್ತರಾಗ್ಬಿಡ್ತೀರ. ಅದಕ್ಕೇ ನಾನೇನು ಕರ್ಮ ಮಾಡ್ತೀನಿ, ನನ್ನನ್ನು ನೋಡಿ ಅನೇಕರು ಮಾಡ್ತಾರೆ ಅಂದರೆ ನಾನು ಎಚ್ಚರ ವಹಿಸಬೇಕಾಗುತ್ತೆ. ಬಾಬಾ ಹೇಳ್ತಾರೆ, ಎಂದೂ ಮುಚ್ಚಿಟ್ಕೊಂಡು ಅಂತಿಂಥ ಕರ್ಮಗಳನ್ನು ಮಾಡಬೇಡಿ. ತಂದೆ ಮಾರ್ಷಲ್ ಅಲ್ಲ, ಅವ್ರು ಕುಳಿತಿದ್ದಾರೆ, ಇನ್ನೂ ಲಾಸ್ ಜಾಸ್ತಿ ಆಗುತ್ತೆ. ಒಂದು ನೀವು ಮಾಡಿದ ತಕ್ಷಣ ಪನಿಷ್ಮೆಂಟ್ ಸಿಗುತ್ತೆ. ಏನು ಪನಿಷ್ಮೆಂಟ್? ಖುಷಿ ಗಾಯಬ್, ಯೋಗ ನೈ ಲಗ್ತಾ. ಖುಷಿ ಸಮಾಪ್ತಿ ಆಗುತ್ತೆ, ಯೋಗ ಮಾಡೋಕ್ಕೆ ಸಾಧ್ಯ ಇಲ್ಲ. ವಿಕರ್ಮಗಳಾದರೆ ಇದು ದೊಡ್ಡ ಚಿಹ್ನೆ. ಅದರಿಂದ ಮಕ್ಕಳೇ ಸದಾ ಶ್ರೇಷ್ಠ ಕರ್ಮ ಮಾಡಿ ಅಂತಾರೆ ಬಾಬಾ. मीठे बच्चे भोलानाथ मोस्ट बिलवेड बाप तुम्हारे सन्मुख बैठे, तुम प्यार से याद करो तो लगन बढ़ती जाएंगी, विघ्न खत्म हो जाएगा. ಮಧುರವಾದಂಥ ಮಕ್ಕಳೇ, ಭೋಲಾನಾಥ ತಂದೆ ಮೋಸ್ಟ್ ಮೋಸ್ಟ್ ಮೋಸ್ಟ್, ಎಷ್ಟಾದರೂ ಮೋಸ್ಟ್ ಹಾಕ್ರಿ, ಅತೀ ಪ್ರಿಯ ತಂದೆ, ಮಧುರ ತಂದೆ ಸನ್ಮುಖದಲ್ಲಿದ್ದಾರೆ. ಯಾರಿಗೆ ನಾವಿಷ್ಟು ಇಡೀ 2 ಯುಗಗಳು ಕರಿತಾ ಬಂದ್ವಿ. ನೀವು ಪ್ರೀತಿಯಿಂದ ನೆನಪು ಮಾಡಿ, ಆಗ ನಿಮ್ಮ ಲಗನ್ ಬಾಬನ ಮೇಲೆ ಆ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ವಿಘ್ನ ಖತಮ್ ಆಗಿಬಿಡುತ್ತೆ. ಲಗನ್ ಸೆ ವಿಘ್ನ, ಭಲೆ ನಿಮ್ಮ ಸಂಸ್ಕಾರದ ವಿಘ್ನ ಇರ್ಬೋದು, ಬೇರೆ ವಿಘ್ನ ಇರ್ಬೋದು, ಬಾಬವ್ರ ಪ್ರೀತಿಯಲ್ಲಿ ಎಲ್ಲ ಸಮಾಪ್ತಿ ಆಗಿಬಿಡುತ್ತೆ. ಎಷ್ಟು ಆಶ್ವಾಸನೆ ಕೊಡ್ತಿದ್ದಾರೆ. ब्राह्मण बच्चों को कौन सी बात सदा याद रहे तो कभी भी विकर्म न हो. ಯಾವ ಮಾತು ಬ್ರಾಹ್ಮಣರಿಗೆ ನೆನಪಿದ್ದಾಗ ಎಂದೂ ವಿಕರ್ಮಗಳಾಗಲ್ಲ. ಏನು? जो कर्म हम करेंगे हमें देख और भी करेंगे, ये याद रहे तो विकर्म नहीं होगा. अटेंशन प्लीज एल्रो. अगर कोई छिपा कर भी पाप कर्म करते हैं तो धर्मराज से छिप नहीं सकता, फौरन उसकी सजा मिलेगी. फौरन आगे चल और भी मार्शल लॉ हो जाएगा. इंद्र सभा, ये बाबा की चैतन्य इंद्र सभा है ना, इंद्र सभा में कोई पतित छिप कर नहीं बैठ सकता. ನಾನೇನು ಕರ್ಮ ಮಾಡ್ತೀನಿ, ನನ್ನನ್ನು ನೋಡಿ ಅನೇಕರು ಮಾಡ್ತಾರೆ, ಇದು ನೆನಪಿದ್ದಾಗ ಎಂದೂ ವಿಕರ್ಮಗಳನ್ನು ಮಾಡೋಕ್ಕೆ ಹೋಗಲ್ಲ. ಯಾರಾದರೂ ಮುಚ್ಚಿಟ್ಕೊಂಡು ಪಾಪಕರ್ಮಗಳನ್ನು ಮಾಡ್ತಾರೆ ಅಂದರೆ ಬಾಬಾ ಹೇಳ್ತಾರೆ, ಮನುಷ್ಯರಿಂದ ಮುಚ್ಚಿಡ್ಬೋದು, ಧರ್ಮರಾಜನಿಂದ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಪನಿಷ್ಮೆಂಟ್ ಸಿಗುತ್ತೆ. ಈ ದೊಡ್ಡ ಪನಿಷ್ಮೆಂಟ್ ಅಲ್ಲ. ಯೋಗ ಬಾಬನ ಕನೆಕ್ಷನ್ ಸಿಗದೇ ಇರೋದು, ಖುಷಿ ಆಗದೇ ಇರೋದು,
ಜೀವನದಲ್ಲಿ ಎಷ್ಟು ದೊಡ್ಡ ಪನಿಷ್ಮೆಂಟ್ ಅಲ್ಲ, ಯಾರ ಆಧಾರದ ಮೇಲೆ ನಡೆಯೋದು. ಅದಕ್ಕೆ ಮಾರ್ಷಲ್ ಲಾ ಆಮೇಲೆ ಇನ್ನು ಕಠಿಣ ಲಾಗಳನ್ನು ನಾನು ಮಾಡ್ತಾ ಹೋಗ್ತೀನಿ. ಆಮೇಲೆ ಅವರು ಇಂದ್ರ ಸಭೆಯಲ್ಲಿ ಮುಚ್ಚಿಟ್ಕೊಂಡು ಬಂದು ಕೂತ್ಕೊಳ್ಳೋಕ್ಕಾಗಲ್ಲ. तो गीत भोलेनाथ से निराला और कोई नहीं, ಜ್ಞಾನ ಕಿ ಡಮರು. ಇದು ಹಾಡು ತುಂಬ ಚೆನ್ನಾಗಿದೆ. ಭೋಲೆನಾಥನಿಗಿಂತ ಭಿನ್ನವಾದವರು ಯಾರೂ ಇಲ್ಲ. ಓಂ ಶಾಂತಿ. बाबा के गीत डालना चाहिए मुरली में. जो गीत है मुरली के पहले ओम शांति. मीठे मीठे रूहानी बच्चे जानते हैं कि अब रूहानी बाप हमको ये सृष्टि के आदि मध्य अंत का ज्ञान सुना रहे. उसका नाम ही है भोलानाथ. बाप बहुत भोले होते हैं, कितनी तकलीफ सहन करके भी बच्चों को पढ़ाते हैं, संभालते. ಮಧುರವಾದಂಥ ಆತ್ಮೀಯ ಮಕ್ಕಳಿಗೆ ಗೊತ್ತಿದೆ. ಈಗ ನಮ್ಮ ತಂದೆ, ಆತ್ಮಗಳ ತಂದೆ, ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಹೇಳ್ತಿದ್ದಾರೆ. ಅವರ ಹೆಸರೇನು? ಭೋಲಾನಾಥ್. ಶಿವನನ್ನು ಯಾವಾಗಲೂ ಬೊಂಬಂ ಬೋಲೆ ಬಾಬಾ, ಶಿವ ಬಾಬಾ ಅಂತಾರೆ ಅವ್ರ ಭಕ್ತರು. ಯಾಕೆ? ತಂದೆ ಬಹಳ ಬೋಲ ಅಂದರೆ ಹಂಗಲ್ಲ, ಇನ್ನೋಸೆಂಟ್ ಅಲ್ಲ. ಬೋಲ ಅಂದರೆ ಎವರ್ ಪ್ಯೂರ್. ಗೊತ್ತಿದ್ರೂ ತಕ್ಷಣ ಏನು ಹೇಳಲ್ಲ, ಚಾನ್ಸ್ ಕೊಡ್ತಾರೆ, ಮಕ್ಕಳ ಮೇಲೆ ದಯೆ ತೋರಿಸ್ತಾರೆ. ಆ್ಯಂಡ್ ಎಲ್ಲ ಕೊಡೋದ್ರಲ್ಲಿ ಅವರು ಎಂದೂ ಕೊರತೆ ಮಾಡಲ್ಲ. ಅಪ್ಪ ಅಂದರೆ ಸಾಕು, ತಥಾಸ್ತು ಅಂತಾರೆ. देखो ना, कितनी तकलीफ सहन करके भी बच्चों को पढ़ाते संभालते हैं. फिर जब बड़े होते तो सब कुछ उनको दे खुद वानप्रस्थ अवस्था ले लेते हैं. समझते कि हमने फर्जदाई पूरा किया, बच्चे जाने तो बाप बोले ठहरे. ये भी अभी तुमको बाप समझाते हैं, क्योंकि खुद भोलानाथ है तो हद के बाप के लिए भी समझाते कि वो कितने बोले हैं. वो ये हद के बोले, ये फिर बेहद का भोलानाथ बाप है. ಲೌಕಿಕ ತಂದೆ ಆದರೆ ಏನೇ ಇರಲಿ, ಇಡೀ ಕಷ್ಟಪಟ್ಟಾದ್ರೂ ಮಕ್ಕಳು ಎಷ್ಟು ಜನ ಕೂಲಿ ಮಾಡಿ ಓದಿಸಿ ಎಷ್ಟು ದೊಡ್ಡ ದೊಡ್ಡ ಆಫೀಸರ್ಸ್ ಮಾಡಿಬಿಡ್ತಾರೆ. ಆಮೇಲೆ ಮಕ್ಕಳು ಹೆಂಗೆ ಹೋಗಿತಾರೆ? ಇರೋ ಬರೋದೆಲ್ಲ ಮಕ್ಕಳಿಗೆ ಕೊಟ್ಟು ವಾನಪ್ರಸ್ಥ ತೊಗೊಂಡ್ಬಿಡ್ತಾರೆ. ಆಮೇಲೆ ಮಕ್ಕಳೇ ನೀವುಂಟು, ನಿಮ್ಮ ಇದು ಉಂಟು ಅಂತ ಹೇಳ್ತಾರೆ. ಅಂದರೆ ಮಕ್ಕಳಿಗೋಸ್ಕರ ಇಷ್ಟು ದೊಡ್ಡ ತ್ಯಾಗ. ಲೌಕಿಕ ತಂದೆನೂ ಬೋಲ ಅಲ್ಲ, ಬೇಹದ್ ತಂದೆನೂ ಬೋಲಾನಾಥು. ಬಾಕಿ ಇಲ್ಲಿ ಏನಂದರೆ ಯೋಗ್ಯತೆ ಇಲ್ಲ ಅಂದರೆ ಸಿಗಲ್ಲ ಏನೋ, ಇಲ್ಲಿ ಕಂಡೀಷನ್ ಅದು. ಕರ್ಮಗಳ ಲಾನೆ ಹಂಗಿದೆ ಬಾಬೂರಿಂದ. ನಾನು ಸತ್ಯ ಹೃದಯದವರಾದರೆ ನೀವು ಏನು ಬೇಕಂದ್ರು, ಎಷ್ಟು ಬೇಕಂದ್ರು, ಯಾವ ರೀತಿ ಬೇಕಂದ್ರೂ ತೊಗೊಂಬಿಡ್ಬೋದು ಬಾಬನ ಹತ್ರ. ಅವರಷ್ಟು ಬೋಲ. ಯಾಕೆ ಬೋಲ? ಪರಮಧಾಮ್ ಸೆ ಆತೆ ಹೇ ಪಡಾನೆ ಲಿಯೇ. ಯಾರನ್ನೋ ಕಳಿಸ್ಲಿಲ್ಲ, ತಾನೇ ಬಂದರು. ಪುರಾನಿ ದುನಿಯಾ, ಪುರಾನಿ ಶರೀರ್ ಮೇ. इसलिए मनुष्य समझते कि पुराने पतित शरीर में कैसे आना होगा. न समझने के कारण पावन शरीर वाले कृष्ण का नाम डाल दिया है. यही गीता वेद शास्त्र आदि फिर भी सुनेंगे. देखो शिव बाबा कितना बोला है. आते हैं तो भी भाषणा ऐसे देते जैसे कि बाप यहाँ ही बैठा है. ಪರಮಧಾಮದಿಂದ ಹಳೇ ಪ್ರಪಂಚ, ಹಳೇ ಶರೀರದಲ್ಲಿ ಬರ್ತೀನಿ ನಿಮಗೆಲ್ಲ ಓದ್ಸೋಕ್ಕೆ. ಅರೆ ಮಕ್ಕಳೇ, ಎಲ್ಲ ಕೊಡಕ್ಕೆ ಬರ್ತೀನಿ. ನಾನು ಹಳೇ ಶರೀರದಲ್ಲಿ ಬರೋ ಕಾರಣ ಮನುಷ್ಯರಿಗೆ ಅರ್ಥ ಆಗಲ್ಲ. ಅವ್ರು ಹೆಂಗೆ ಭಗವಂತ ಹಳೇ ಶರೀರದಲ್ಲಿ ಬರೋದಂತಂತ ಕೃಷ್ಣನ ಸ್ವರೂಪ ತೋರಿಸ್ಬಿಡ್ತಾರೆ, ಅವರಲ್ಲಿ ಬಂದರು ಅಂತ. ಗೀತಾ ವೇದಶಾಸ್ತ್ರಗಳೇನಿದೆ ಆಮೇಲೂ ಕೇಳ್ತೀರ ಮಕ್ಕಳೇ, ರಿಪೀಟ್ ಆಗುತ್ತಲ್ವಾ. ನಾನಿಲ್ಲಿ ಬಂದಾಗ ಶಿವ ಬಾಬಾ ಬೋಲ, ನಾನು ಯಾವಾಗಲೂ ನಾನು ಜೊತೆ ಇದ್ದೀನಿ ಮಕ್ಕಳೇ, ಸನ್ಮುಖ ಇದ್ದೀನಿ ಅನ್ನೋ ಅನುಭವ ಮಾಡಿಸ್ತಾರೆ. ಯಾರು ಜಿಗ್ರಿ ಪ್ರೀತಿಯಿಂದ ನೆನಪು ಮಾಡ್ತಾರೆ. ಏ ಸಾಕಾರ ಬಾಬಾ ಭಿ ಬೋಲಾ ಹೈ. कोई दुपट्टा नहीं है, कोई तिलक आदि नहीं है, बल्कि साधारण बाबा तो बाबा ही है. ಬ್ರಹ್ಮ ಬಾಬಾನು ಶಿವಬಾಬನನ್ನು ಫಾಲೋ ಮಾಡಿದ್ರು. ನೀನು ಸಾಧಾರಣತನದಲ್ಲಿ ಬರ್ತೀಯ, ನಾನು ಯಾಕೆ ಶೋ ಮಾಡಲಿ,
ಏನು ಈ ಎಲ್ಲ ಕೆಲವರು ಶಲ್ಯಗಳು ಹಾಕೊಂಡು ಏನು ಶೋ ಮಾಡ್ತಾರೆ, ಎಲ್ಲ ತಿಲಕಗಳು ಇಟ್ಕೊಂಡು ಏನು ಭರ್ಜರಿಯಾಗಿ ಇಟ್ಕೊಳ್ತಾರೆ ದೊಡ್ಡ ದೊಡ್ಡ ಸಿಂಹಾಸನಗಳಲ್ಲಿ. ಬಾಬಾ ಹೇಳ್ತಾರೆ, ನಾನು ಸಾಧಾರಣ ಅಂದ್ರೆ ರಥನು ಹಂಗೆ ಸಾಧಾರಣ. ಹೆಂಗಲ್ಲ ವಂಡರ್ಫುಲ್ಲು. बच्चे जानते हैं कितनी ये सारी नॉलेज शिव बाबा ही देते हैं और कोई की ताकत नहीं जो दे सके. दिन प्रतिदिन बच्चों की लगन बढ़ती जाती है. जितना बाप को याद करेंगे उतना लव बढ़ेगा. बिलवेड मोस्ट बाप है हमारा. बाबा कौन है? बिलवेड मोस्ट 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 प्रिय ತಂದೆ. ಎಷ್ಟು ನೀವು ನೆನಪು ಮಾಡ್ತೀರಾ ಅವ್ರ ಲಗನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆನಪು ಮಾಡ್ತಾ ಹೋದಂಗೆ ಬುದ್ಧಿ ಶುದ್ಧ ಆದಂಗೆ ಬಾಬಂದು ಸೆಳೆತ ಏನಿದೆ, ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಜಗತ್ತಲ್ಲಿ ಯಾರಿಗೂ ಈ ತಾಕತ್ತಿಲ್ಲ ಇಂಥ ಜ್ಞಾನ ಕೊಡ್ಲಿಕ್ಕೆ. ಯಾಕೆಂದ್ರೆ ಜ್ಞಾನ ಸಾಗರನ ಹತ್ರನೇ ಇದಿರೋದು ಅಲ್ವಾ? ಏನಂತೀರ? ಖುಷಿ ಆಗ್ತಿದ್ಯಾ ಬಾಬನ ಜೊತೆ ಸನ್ಮುಖದಲ್ಲಿ ಕೂತು ಕೇಳ್ತಿದ್ದೀರೋ ಹೆಂಗೆ? ಮನೆಯಲ್ಲಿ ವತನದಲ್ಲಿ ಕೂತ್ಕೊಂಡು ಈಗ ವಿನಾಶ ಹತ್ರ ಬರ್ತಿದೆ ಅಂದ್ರೆ ಕಣ್ಣಲ್ಲಿ ಬರೀ ಬಾಬಾ ಅವ್ರ ಪ್ರೀತಿ ಅವ್ರ ಪಾಲನೆ ಅಷ್ಟು ಬಿಟ್ರೆ ಇನ್ನೊಂದು ಇರ್ಕೂಡ್ದು. न सिर्फ अभी परंतु भक्ति मार्ग में भी तुम बिलवेड मोस्ट समझते थे. कहते थे बाबा आप जब आएंगे तो और सबसे लव छोड़कर एक बाप के साथ लव रखेंगे. तुम अभी जानते भी हो परंतु माया इतना लव करने नहीं देती है. माया चाहती नहीं है ना कि मुझे छोड़ बाप को याद करे. वो चाहती है कि ये देहाभिमानी हो मुझे ही लव करे. यही माया चाहती है. इसलिए माया कितना विघ्न डालती है, लेकिन तुमको विघ्नों को पार करना है. ಕೇಳ್ರಿ ಏನ್ ಹೇಳ್ತಿದಾರ ಬಾಬಾ. ನೀವು ಮಕ್ಕಳೇ ನನ್ನನ್ನ ಬರೀ ಈಗಷ್ಟೇ ಅಲ್ಲ, ಭಕ್ತಿ ಮಾರ್ಗದಲ್ಲಿನೂ ನೀವು ತುಂಬಾ ಪ್ರೀತಿ ಮಾಡಿದ್ರಿ. ನಾನ್ ನಿಮಗೆ ಅಲ್ಲಿನೂ ಅತಿ ಪ್ರಿಯ ತಂದೆ ಆಗಿದ್ದೆ. ನೀವೇನ್ ಹೇಳಿದ್ರಿ ಬಾಬಾ, ನೀವ್ ಬಂದ್ಬಿಟ್ರೆ ನಾವ್ ಎಲ್ಲರಿಂದ ಪ್ರೀತಿ ತೆಗೆದು ನೀನೊಬ್ಬನ ಹತ್ರನೇ ಜೋಡಿಸ್ತೀವಿ, ಬೇರೆ ಯಾರು ಬೇಡ. ಆದ್ರೆ ಮಾಯೆ ನಿಮ್ಮನ್ನ ಪ್ರೀತಿ ಮಾಡಕ್ ಬಿಡಲ್ಲ. ಮಾಯೆಗಿಷ್ಟ ಇವ್ರು ನನ್ನನ್ ಬಿಟ್ಟು ಇವ್ರೇನಕ್ಕೆ ಬೇರೆ ಕಡೆ ಹೋಗೋದು, ತಂದೆಯನ್ನ ಯಾಕೆ ಪ್ರೀತಿ ಮಾಡ್ಬೇಕು, ನನ್ನನ್ನೇ ಪ್ರೀತಿ ಮಾಡ್ಲಿ ಅಂತ ದೇಹಾಭಿಮಾನಿಗಳನ್ನು ಮಾಡ್ತಾ ಹೋಗುತ್ತೆ, ವಿಘ್ನ ಆಗ್ತಾ ಹೋಗುತ್ತೆ. ಆದ್ರೆ ನೀವು ತಂದೆಯ ಪ್ರೀತಿಯ ಆಧಾರದ ಮೇಲೆ ವಿಘ್ನಗಳನ್ನ ಪಾರ್ ಮಾಡ್ಬೇಕಾಗಿದೆ. ಇದು ಪಕ್ಕನ ಗಳಿಗಳಿಗೆ ಮಾಯೆ ಕಿತ್ತಾಕಕ್ ನೋಡಿ, ಮಾಯೆಗೆ ಚಾಲೆಂಜ್ ಮಾಡ್ಬೇಕು. ನೀನ್ ಪವರ್ಫುಲ್ಲ, ನಾನ್ ಪವರ್ಫುಲ್ಲ, ಬಾಬಾ ಮಾಡ್ತೀನಿ ಅಂತ ಹಂಗೆ ಮಾಯೆ ಪಾಠ ಕಲಿಸ್ಬೇಕು. ಇನ್ನೊಂದ್ಸರಿ ತಿರುಗಿ ನೋಡ್ಬಾರ್ದು. तो इसके लिए क्या करना है? बच्चों को कुछ तो मेहनत करना चाहिए ना. ಪುರುಷಾರ್ಥನೇ ಇಲ್ಲ, ಸೀದಾ ಬಾಬನ್ ನೆನಪು ಮಾಡಕ್ಕೆ. ಮಾಯೆ ಸುಮ್ಮನೆ ಇದ್ರೆ ಎಲ್ಲರೂ ಪದವಿ ತಗೋತಾರೆ. ಅದಕ್ಕೆ ಬಾಬಾ ಹೇಳೋದು, ಓದ್ಬೇಕಲ್ಲ ಸರಿಯಾಗಿ, ಪುರುಷಾರ್ಥ ಮಾಡ್ಬೇಕಲ್ವಾ. ಪುರುಷಾರ್ಥ ಸೇ ಹಿ ತುಮ್ ಅಪ್ನಿ ಪ್ರಾರಬ್ಧ ಪಾತೆ. ಪುರುಷಾರ್ಥ ಪ್ರಾರಬ್ಧ ಕರ್ಮ ಫಲ ಈ ಸೃಷ್ಟಿಯ ನಿಯಮ. ಏನೂ ಮಾಡದೆ ಸಿಗಲ್ಲ. ಅದಕ್ಕೆ ಬಾಬಾ ಇದು ಮಾಯೆ ಪ್ರಶ್ನೆ ಅಲ್ಲ, ನಮ್ಮದೇ ಆದತ್ತಲ್ಲ. ದೇಹಾಭಿಮಾನ ವಶ ದೇಹದಾರಿಗಳ ಹಿಂದೆ ಬುದ್ಧಿಯನ್ನ ಇಟ್ಕೊಂಡು ಹೋಗಿದ್ದು ನಮ್ ತಪ್ಪಲ್ವಾ? ಅದಕ್ಕೆ ಅರೆ ಮಕ್ಕಳೇ, ಈಗ ನಾನೊಬ್ಬನ ಜೊತೆ ಬುದ್ಧಿ ಜೋಡಿಸಿ, ಇದೇ ನಿಮ್ ಪರಿಶ್ರಮ, ಇದೇ ನಿಮ್ ಪುರುಷಾರ್ಥ. बच्चे जानते हैं ऊंच पद पाने के लिए कितना पुरुषार्थ करना है. एक तो विकारों का दान देना है, दूसरा बाप से जो अविनाशी ज्ञान रत्नों का धन मिलता है, रत्नों का धन वो दान करना है. ಶ್ರೇಷ್ಠ ಪದವಿ ಪಡ್ಕೊಳಕ್ಕೆ ಎರಡು ವಿಧಿ. ಏನೋ ಎರಡು ವಿಧಿ ಪುರುಷಾರ್ಥ. ಒಂದು ಏನ್ ಪುರುಷಾರ್ಥ? ವಿಕಾರಗಳ ದಾನ ಮಾಡ್ಬೇಕಾಗಿದೆ. ಇನ್ನೊಂದು ಪುರುಷಾರ್ಥ ಏನು ನಾನು ಜ್ಞಾನ ರತ್ನಗಳನ್ನು ಕೊಡ್ತೀನಿ, ಅದನ್ನ ಎಲ್ಲರಿಗೆ ಖಜಾನೆ ಅದನ್ನ ದಾನ ಮಾಡ್ತಾ ಹೋಗ್ರಿ ಮಕ್ಕಳೇ. ದಂದಿಯೋತು ದನ್ನ ಕೂಟೆ, ನೀವೆಷ್ಟು ಕೊಡ್ತೀರೋ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. जिस अविनाशी धन से ही तुम इतने धनवान बनते जाते हो. नॉलेज है सोर्स ऑफ इनकम, वो है शास्त्रों की फिलॉसफी, यह है स्पिरिचुअल नॉलेज.
शास्त्र आदि पढ़कर भी बहुत कमाते हैं, एक कोठरी में ग्रंथ आदि रख दिया, थोड़ा कुछ सुनाया, बस इनकम हो जाएगा। वो कोई यथार्थ ज्ञान नहीं है। यथार्थ ज्ञान कौन देगा? एक बाप ही देते हैं. ಕೇಳಿ ಏನ್ ಹೇಳ್ತಾರೆ ಬಾಬಾ, ಈ ಅವಿನಾಶಿ ಧನದಿಂದನೇ ನೀವಿಷ್ಟು ಧನವಂತರು ಎಷ್ಟು ವಜ್ರ ವೈಡೂರ್ಯಗಳ ಮಹಲಲ್ಲಿ ಸತ್ಯುಗದಲ್ಲಿ. ಮಕ್ಕಳೇ, ನಿಮಗಿದು ಅವಿನಾಶಿ ಜ್ಞಾನ ಧನದಿಂದ ಇಷ್ಟೆಲ್ಲ ಸಿಗುತ್ತೆ. ಬಟ್ ವೇದಶಾಸ್ತ್ರಗಳು ಗ್ರಂಥಗಳನ್ನು ಓದೋರ್ಗು ಒಂದ್ ಸ್ವಲ್ಪ ಇನ್ಕಮ್ ಇರುತ್ತೆ. ಒಂದ್ ರೂಮಲ್ಲಿ ಎಲ್ಲ ಗ್ರಂಥಗಳನ್ನು ಇಟ್ಬಿಟ್ರು, ಒಂದೇನೋ ಪಿಕ್ಚರ್ ಇಟ್ಬಿಟ್ರು, ಏನೋ ಒಂದಿಷ್ಟು ಬಂದವ್ರಿಗೆ ಹೇಳಿದ್ರು, ಅದು ಇದು ಅಂತ ಹೇಳ್ಬಿಟ್ಟು ಸೊ ಅವರು ಏನಾದ್ರು ದಕ್ಷಿಣೆ ಆಗ್ತಾ ಹೋಗ್ತಾರೆ. ಬಟ್ ಇಲ್ಲ, ಹಂಗಿಲ್ಲ ಮಕ್ಕಳೇ, ಅಲ್ಲೇನು ಜ್ಞಾನ ಇಲ್ಲ, ಭಕ್ತಿಯ ಜ್ಞಾನ, ತತ್ವಜ್ಞಾನ. ಬಟ್ ನೀವು ಮಕ್ಕಳಿಗೆ ಯಥಾರ್ಥ ಜ್ಞಾನ ಕೊಡ್ತೀನಿ. ಯಾಕೆಂದ್ರೆ ಅವ್ರ ಜ್ಞಾನ ಸಾಗರ ಅಲ್ಲ ಬಾಬಾ. जब तक किसको ये रूहानी नॉलेज नहीं मिली है तब तक शास्त्रों की फिलॉसफी बुद्धि में है. तुम्हारी बात सुनते ही नहीं है, तुम हो बहुत थोड़े. ये तो 100% सर्टन है कि ये रूहानी नॉलेज बच्चों ने रूहानी बाप से लिया है. नॉलेज सोर्स ऑफ इनकम है. बहुत धन मिलता है ना. ಬಾಬಾ ಹೇಳ್ತಿರೋದು, ಎಲ್ಲಿವರೆಗೂ ನೀವು ಮಕ್ಕಳಿಗೆ ಆತ್ಮಗಳ ತಂದೆಯಿಂದ ಜ್ಞಾನ ಸಿಗಬೇಕು, ಅದುವರೆಗೂ ನಾವೇನ್ ಕೇಳ್ಕೊಂಬಂದ್ವಿ? ಎಲ್ಲ ತತ್ವಜ್ಞಾನ ಫಿಲಾಸಫಿ ಕೇಳ್ತಾ ಬಂದ್ವಿ. ಎಲ್ಲಿನೂ ರೂಹಾನಿ ಆತ್ಮಜ್ಞಾನ ಇಲ್ಲಲ್ಲ. ಇವಾಗ ನಮ್ಮ ಬುದ್ಧಿಯಲ್ಲಿದೆ, ನಮ್ಮ ತಂದೆಯಿಂದನೇ ಇದು ಆತ್ಮಗಳ ಪರಮಾತ್ಮನ ಆತ್ಮಗಳ ಅಂದ್ರೆ ಟೋಟಲ್ ಸೃಷ್ಟಿಯ ಎಲ್ಲ ಆತ್ಮಗಳ ಜ್ಞಾನದ ಜೊತೆ ನಮ್ಮ ಟ್ರಾವೆಲ್ ನೋಡಿ. 84 ಜನ್ಮಗಳ ಈ ಪ್ರಯಾಣದ ಜ್ಞಾನ ಎಷ್ಟು ಕೊಟ್ಟಿದ್ದಾರೆ. ಇದರಲ್ಲಿ ಸೋರ್ಸ್ ಆಫ್ ಇನ್ಕಮ್ ಯಥಾರ್ಥ ಜ್ಞಾನದಿಂದ ಆತ್ಮನಿಗೆ ಬಹಳ ಸಂಪಾದನೆ. ಅದು ಏನು ಅವಿನಾಶಿ ಸಂಪಾದನೆ. ಅದರಲ್ಲಿ ಜನ್ಮ ಬೈ ಜನ್ಮ ಸ್ಥೂಲ ಧನ ಸಿಗುತ್ತೆ ನೋಡಿ. ಜ್ಞಾನ ಧನ ಎಲ್ಲಿದೆಯೋ ಅಲ್ಲಿ ಸ್ಥೂಲ ಸಂಪತ್ತಿಗೆ ಯಾವ ಕೊರತೆ ಇರೋಕ್ ಸಾಧ್ಯ ಇಲ್ಲ. ಇದು ಬಾಬಂದು ಪ್ರಾಮಿಸ್. योग से सोर्स ऑफ हेल्थ अर्थात निरोगी काया मिलती है, ज्ञान से वेल्थ. यह है दो मुख्य सब्जेक्ट. फिर कोई अच्छी तरह धारण करते हैं, कोई कम धारण करते हैं, तो वेल्थ भी कम नंबरवार मिलती है. सजाए आदि खाकर जाए पद पाते हैं. पूरा याद नहीं करते तो विक्रम विनाश नहीं होते, फिर सजाए खानी पड़े. पद भी भ्रष्ट हो पड़ता है जैसे स्कूल में होता है. यह है बेहद की नॉलेज जिससे बेड़ा पार हो जाता है. ज्ञान और योग ಅಲ್ಲ, ಜ್ಞಾನದಿಂದ ವೆಲ್ತ್ ಸಂಪತ್ತು, ಯೋಗದಿಂದ ಏನು ಯೋಗ ಸೋರ್ಸ್ ಆಫ್ ಹೆಲ್ತ್ ಆರೋಗ್ಯ, ನಿರೋಗಿ ಕಾಯ. 2 ಯುಗ ನೋಡ್ರಿ, ಈ ಕಾಯಿಲೆ ಏನಂತ ಗೊತ್ತಿಲ್ಲ. 3ನೇ ಯುಗದಲ್ಲೂ ಕಾಯಿಲೆಗಳಿಲ್ಲ. ಕಲಿಯುಗದಲ್ಲಿನೂ ಮೊದ್ಲೆಲ್ಲಿತ್ತು? 100 ವರ್ಷಗಳ ಹಿಂದೆ ಇಷ್ಟೆಲ್ಲ ಕಾಯಿಲೆ ಕತೆ ಎಲ್ಲಿತ್ತು? ಎಷ್ಟು ಬಾಬೂರ ಭಾರತವಾಸಿಗಳಿಗೆ ಎಷ್ಟು ದೊಡ್ಡ ಆಶೀರ್ವಾದ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಎಲ್ಲ ಏರುಪೇರು, ಈ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದೆ ಬರೀ 200 ವರ್ಷದಿಂದ ಏರುಪೇರು ಜಾಸ್ತಿ. ಬಟ್ 1970 69 ಇಲ್ಲಿ ಬೆಂಗಳೂರಲ್ಲಿನೂ 1000 ರೂಪಾಯಿ 2000 ರೂಪಾಯಿಗೆ 1 ಎಕರೆ ಜಾಗ. ಈಗೀಗ ಮೊದ್ಲು ಎಷ್ಟು ಚೆನ್ನಾಗಿದ್ದಿರ್ಬೋದು ಯೋಚನೆ ಮಾಡ್ರಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅಂದ್ರೆ ನೀವು ಮಕ್ಕಳು ಜ್ಞಾನ ಕಡಿಮೆ, ಯೋಗ ಕಡಿಮೆ ಅಂದ್ರೆ ಡೆಫಿನೆಟ್ಲಿ ಏನಾಗುತ್ತೆ? ಶಿಕ್ಷೆ ತಿನ್ಬೇಕಾಗುತ್ತೆ. ಯಾಕೆಂದ್ರೆ ಶ್ರೇಷ್ಠ ಪುರುಷಾರ್ಥ ಮಾಡಕ್ಕಾಗಲ್ಲ. ಜ್ಞಾನ ಅರ್ಥ ಆಗ್ಲಿಲ್ಲ ಅಂದ್ರೆ ಶಿಕ್ಷೆ ತಿಂದು ಪದವಿನೂ ಎಂಥದ್ದು ಏನೋ ಒಂದಿಷ್ಟು ಅಂತಿಂಥದ್ದು. ಯಾಕೆ? ಪೂರ ಯಾದ್ ನೈ ಕರ್ತೆ ತೋ ವಿಕರ್ಮ ವಿನಾಶ ನೈ ಹೋತ. ನನ್ನೊಬ್ಬನನ್ನ ಸರಿಯಾಗಿ ನೆನಪು ಮಾಡಿಲ್ಲ ಅಂದ್ರೆ ವಿಕರ್ಮ ವಿನಾಶ ಆಗಲ್ಲ. ಅದಕ್ಕೆ ಶಿಕ್ಷೆ ತಿನ್ಬೇಕಾಗುತ್ತೆ. ಪದವಿ ಭ್ರಷ್ಟ ಆಗ್ಬಿಡುತ್ತೆ. ಸ್ಕೂಲಲ್ಲೂ ಹಂಗೆ ತಾನೆ. ಮಕ್ಕಳು ಓದಲ್ಲ ಅಂದ್ರೆ ಫೇಲ್ಯೂರು, ಓದಿರೋರ್ ಮುಂದೆ ಹೋಗಿ ಸಲಾಂ ಸಾಬ್ ಅನ್ಬೇಕಾಗುತ್ತೆ. ಇಲ್ಲಿನೂ ಹಂಗೆ ಆಗ್ಬಿಡುತ್ತೆ. ಅಂಥದ್ದೇನು ಬಂದಿದೆ? ನಮ್ಮ ತಂದೆ ರಾಜರನ್ನು ಮಾಡಕ್ ಬಂದಾಗ ಪುರುಷಾರ್ಥ ಮಾಡಿ ರಾಜ ಆಗ್ಬೇಕೋ ಬೇಡ?
ಯೋಗ ಜ್ಞಾನ ಇನ್ನೊಂದು ಬುದ್ಧಿಯಲ್ಲಿ ಬರ್ಕೊಡ್ದು ಅಷ್ಟೇ. ಬಾಬಾ ಅಷ್ಟೇ ಬುದ್ಧಿಯಲ್ಲಿ ಅವ್ರು ಎಷ್ಟು ಹೇಳ್ತಾರೋ ಅಷ್ಟೇ. ಇನ್ನೊಂದು ಸಂಕಲ್ಪನೆ ನಡೆಸಬಾರ್ದು. ಏನಕ್ಕೆ ನಡಿಬೇಕು? ಏನ್ ಲಾಭ ಏನಿದೆ ಅಲ್ಲಿ? ಏನಾದ್ರೂ ಒಂದಷ್ಟು ಗಂಟು ಸಿಗುತ್ತೆ ನಂಗಿದ್ರೆ ಅಯ್ಯೋ ಮಾಡ್ಕೊಳ್ರಪ್ಪ ಅನ್ಬೇಕು. ಇರೋದು ಕಳ್ಕೊಳ್ಬೇಕಾಗುತ್ತೆ, ಯಾಕೆ ಬೇರೆ ಸಂಕಲ್ಪ ಮಾಡ್ಬೇಕು? तो ಅದಕ್ಕೆ ಹೇಳ್ತಿದ್ದಾರೆ, उस नॉलेज में बैरिस्ट्री डॉक्टरी इंजीनियरी पढ़ना पड़ता, ये तो एक ही पढ़ाई है. ज्ञान और योग से एवर हेल्दी और वेल्दी बनते हो. ಎಷ್ಟು ದೊಡ್ಡ ಮಾತು. प्रिंस बन जाते हो. वहाँ स्वर्ग में कोई बैरिस्टर जज आदि होता नहीं है. वहाँ धर्मराज की भी दरकार नहीं है. न गर्भ की जेल में सजा, न धर्मराजपुरी की सजा मिलती है. गर्भ महल में बहुत सुखी रहते हैं, यहाँ तो गर्भ ಜೈಲ್ में ही सजाएं खानी पड़ती है. ನೋಡಿ, ಆ ಜ್ಞಾನದಿಂದ ಡಾಕ್ಟರ್, ಇಂಜಿನಿಯರ್ ಅಥವಾ ವಕೀಲರು ಇದೆಲ್ಲ ಆಗ್ಬೋದು. ಬಟ್ ಬಾಬಾ ಹೇಳ್ತಾರೆ, ಈ ಜ್ಞಾನದಿಂದ ನೀವು ಪ್ರಿನ್ಸ್ ಆಗ್ಬಿಡ್ತೀರಾ, ಸಂಪತ್ತಿವಾನ್ ಆಗ್ಬಿಡ್ತೀರಾ, ವಿಶ್ವದ ಮಾಲೀಕರಾಗ್ಬಿಡ್ತೀರಾ. ಎಷ್ಟು ಚೆನ್ನಾಗಿ ಓದ್ಬೇಕು. ಸತ್ಯುಗದಲ್ಲಿ ಬ್ಯಾರಿಸ್ಟರು, ಜಡ್ಜ್ಗಳು, ಪೊಲೀಸ್ಗಳು ಇವೆಲ್ಲ ಇರಲ್ಲ. ಧರ್ಮರಾಜಪುರಿನೂ ಬೇಕಾಗಿಲ್ಲ, ಯಾಕೆಂದ್ರೆ ಎಲ್ಲರೂ ಸಂಪೂರ್ಣ ಪವಿತ್ರ ಧರ್ಮಾತ್ಮರಲ್ವಾ, ಪುಣ್ಯಾತ್ಮರಲ್ವಾ. ಸತ್ಯುಗ ಅಂದ್ರೇನೆ ಪುಣ್ಯಾತ್ಮರ ಜಗತ್ತು. ಸೊ ಅದರಿಂದ ಬಾಬಾ ಹೇಳ್ತಾರೆ ಇದೆಲ್ಲ ಅಗತ್ಯ ಇಲ್ಲ, ಎಲ್ಲ ಇಲ್ಲೇನೆ ಕತೆಗಳೆಲ್ಲ. ಯಾಕೆಂದ್ರೆ ಪಾಪ ಮಾಡ್ತಾರೆ. ಗರ್ಭ ಜೈಲುನು ಇಲ್ಲೇನೆ, ಧರ್ಮರಾಜಪುರಿನೂ ಇಲ್ಲೇನೆ. ಯಾಕೆಂದ್ರೆ ತೋರಿಸಿ ಶಿಕ್ಷೆ ಕೊಡ್ಬೇಕಲ್ಲ. ನೋಡಪ್ಪ ಇದ್ ಮಾಡ್ದೆ ತಿನ್ನು ಏಟು ಅಂತ. ಸತ್ಯುಗ ಅಂದ್ರೆ ಹೆಂಗಿದೆ ನೋಡಿ, ಆ ಆತ್ಮ ಗರ್ಭ ಮೇಲಲ್ಲೂ ಸುಖಿಯಾಗಿರುತ್ತೆ ಅಂತಾರೆ ಬಾಬಾ. ಇದೆಲ್ಲ ಮಾತುಗಳು ನಿಮಗೇನೆ ಅರ್ಥ ಆಗುತ್ತೆ. ಬಾಕಿ ಶಾಸ್ತ್ರೋ ಮೇ ಸಂಸ್ಕೃತ ಮೇ ಶ್ಲೋಕ್ आदि मनुष्यों ने बनाया है. पूछते हैं सतयुग में भाषा कौन सी होंगी. बाप समझाते हैं जो देवताओं की भाषा होंगी वही चलेंगे. ಸಂಸ್ಕೃತ ಅಲ್ಲಿ ಇರಲ್ಲ, ಪ್ಯೂರ್ ಹಿಂದಿ ಇರುತ್ತೆ. ಅಲ್ಲಿ ಏನ್ ಭಾಷೆ ಇರುತ್ತೆ ಅದಿರುತ್ತೆ. ಮಕ್ಕಳೇ ಯಾಕೆ ಯೋಚನೆ ಮಾಡ್ತೀರ? ಯಾಕೆಂದ್ರೆ ಈ ಸಂಸ್ಕೃತಗಳೆಲ್ಲ ಮನುಷ್ಯರು ಮಾಡಿರ್ತಕ್ಕಂಥ ಭಾಷೆ. ಇವರು ಸೀಕ್ರೆಟ್ ಇಡಕ್ಕೆ ಏನೇನೋ ಮಾಡಕ್ ಬಿಟ್ರತ್ಲಗಡೆ. तो ऐसे हो नहीं सकता कि वहां संस्कृत भाषा हो. देवताओं और पतित मनुष्यों की एक भाषा हो नहीं सकता. ದೇವತೆಗಳ ಪತಿತ ಮನುಷ್ಯರ ಒಂದೇ ಭಾಷೆ ಇರೋಕ್ ಸಾಧ್ಯ ಇಲ್ಲ. ಇಲ್ಲಿನ ಭಾಷೆ, ಇಲ್ಲಿನ ಈ ಹಿಂದಿನೂ ನಡೆಯಲ್ಲ. ಅಲ್ಲಿನ ಹಿಂದಿ ಪ್ಯೂರ್ ಭಾಷೆ ಅದು. ಅಂದ್ರೆ ಯಾವ ಹೆಸರು ಅದಕ್ಕೆ ತಕ್ಕಂತೆ ಅದರ ಗುಣ ಅದು ಅದರಲ್ಲಿ ಇರುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ವಹಾಂ ಕಿ ಭಾಷಾ ವಹಾಂ ಚಲೆಂಗಿ ಅಂತ. ಏ ಪೂಚ್ನೆ ಕಾ ರೆತಾ ಹಿ ನಹೀ ಹೈ, ಪೆಹಲೆ ಬಾಪ್ ಸೆ ವರ್ಸಾ ಲೇ. ಇದೆಲ್ಲ ಏನಕ್ಕೆ ಕೇಳ್ತೀರ ಮಕ್ಕಳೇ? ಅಲ್ಲಿ ಹೋಗಿ ನೋಡ್ತೀರಲ್ವಾ. ಈಗ ನನ್ನ ನೆನಪು ಮಾಡಿ ಪೂರ ಆಸ್ತಿ ತಗೊಳ್ರಿ ನೀವು. ಜೋ ಕಲ್ ಪೆಹಲೆ ಹುವಾ ಹೋಂಗಾ ವಹಿ ಹೋಗಾ. ಪೆಹಲೆ ವರ್ಸಾ ತೋ ಲೋ, ದೂಸರಿ ಕೋಯಿ ಬಾತ್ ಪೂಛೋ ಹಿ ನಹೀ. ತಂದೆ ಏನ್ ಹೇಳ್ತಿದ್ದಾರೆ, ಡೀಟೈಲ್ ಆಗಿ ಅದೆಂಗೆ ಇದೆಂಗೆ ಅಲ್ಲಿ ಹೆಂಗ್ ನಡೀತಾರೆ ಹೆಂಗ್ ನೋಡ್ತಾರೆ ಅದೆಲ್ಲ ಯಾಕೆ? ಅಲ್ಲೋಗಿ ನೋಡ್ರಪ್ಪ. ಈಗ ಫಸ್ಟ್ ನನ್ನ ನೆನಪು ಮಾಡಿ ಆಸ್ತಿ ತಗೊಳ್ಳಿ, ಬೇರೆ ವಿಷಯಗಳೆಲ್ಲ ತಲೆ ಕೆಡಿಸ್ಕೊತೀರ ಯಾಕೆ? अच्छा 84 जन्म नहीं, 84 है या 82, इन बातों को तुम छोड़ दो ना. बाप कहते अलफ को याद करो. ಈ ಕೆಲವರೆಲ್ಲ ತುಂಬಾ ಪ್ರಶ್ನೆ ಮಾಡ್ತಾರಲ್ಲ, ಬಾಬಾ 84 ಜನ್ಮ ಎಲ್ಲರದುನಾ? 80 ಇರುತ್ತಾ, 82 ಇರುತ್ತಾ? ಇದೆಲ್ಲ ಬಿಟ್ಬಿಡ್ರಲ್ಲ, ಫಸ್ಟ್ ಯೋಗದಲ್ಲಿ ಪರಿಪಕ್ವತೆ ಬರಲಲ್ಲ ಅಂತ ಹೇಳ್ತಿದ್ದಾರೆ ಬಾಬುರು. ಯೋಗ ಮಾಡುವಾಗ ಕೂತ್ಕೊಂಡು ಇದೆಲ್ಲ ಸಂಕಲ್ಪಗಳು ಮಾಡಿದ್ರೆ ಏನ್ ಪ್ರಯೋಜನ? ಬಾಪ್ ಕೇತೆ ಅಲಫ್ ಕೋ ಯಾದ್ ಕರೋ ಅಂದ್ರೆ ಕ್ಲಿಯರ್ ಮಾಡ್ತಾರೆ ಬಾಬುರು ಮುರುಳಿಗಳಲ್ಲಿ. ಅದಕ್ಕೆ ಮುಂಚೆನೆ ಎಲ್ಲ ವ್ಯರ್ಥ ವಿಚಾರ ಯಾಕೆ ಅಂತ. स्वर्ग की बादशाही बरोबर मिलती है. अनेक बार तुमने स्वर्ग की बादशाही ली है. चढ़ाई से उतरना भी होता है. तुम अभी मास्टर ज्ञान का सागर, मास्टर सुख का सागर बनते हो. तुम पुरुषार्थी हो, बाबा तो कंप्लीट है. ಬಾಬಾ ಫುಲ್ ಎಲ್ಲದರಲ್ಲಿ ಸಾಗರ ಅಲ್ಲ. ನೀವೀಗ ಮಕ್ಕಳು ಮಾಸ್ಟರ್ ಜ್ಞಾನ ಸಾಗರ, ಸುಖ ಸಾಗರರಾಗ್ತೀರಾ ಅಂದಾಗ ಮೇನ್ ಮಾತೇನು? ನಾನು ಒಬ್ಬನನ್ನು ನೆನಪು ಮಾಡಿ ಅನೇಕ ಬಾರಿ ಸ್ವರ್ಗದ ಆಸ್ತಿ ತಗೊಂಡಿದ್ದೀರಾ, ಈಗ ತಗೋತಾ ಇದ್ದೀರಾ. ಅಂದ್ರೆ ಮೇಲೆ ಹೋದವರು ಕೆಳಗಡೆ ಇಳಿಲೇಬೇಕು, ಇದು ಸೃಷ್ಟಿಯ ನಿಯಮ. तो बाप में जो नॉलेज है वो बच्चों में है, परंतु तुमको क्या नहीं कहेंगे? सागर नहीं कहेंगे.
ತಂದೆಯಲ್ಲಿ ಏನು ಜ್ಞಾನ ಇದೆ ಅದು ನಿಮ್ಮಲ್ಲಿ ಇದೆ, ಆದ್ರೆ ನಿಮ್ಮನ್ನ ಜ್ಞಾನ ಸಾಗರ ಅಂತ ಹೇಳಕ್ಕಾಗಲ್ಲ. सागर तो एक होता है, सिर्फ अनेक नाम रख दिए है, बाकी तुम हो ज्ञान सागर से निकली हुई ಏನು ಜ್ಞಾನ ನದಿಯ ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾರೆ, ತುಮ್ ಹೋ ಮಾನ್ ಸರೋವರ್ ನದಿಯಾ, नदियों पर नाम भी है, ब्रह्मपुत्र बहुत बड़ी नदी है, कलकत्ते में नदी और सागर का संगम है, उसका नाम भी है डायमंड हार्बर. तुम ಬ್ರಹ್ಮ ಮುಖವಂಶಾವಳಿ ಹೀರೆ ಜೈಸೆ ಬಂತೆ. ತಂದೆ ಹೇಳೋದು ಸಾಗರ ಒಬ್ಬರೇ ಇರೋದು, ಸಾಗರದಿಂದ ನದಿಗಳು ಬರುತ್ತೆ. ನೀವು ಜ್ಞಾನ ನದಿಗಳು ಅಷ್ಟೇ ಅಲ್ಲ, ಮಾನ ಸರೋವರ ನದಿಗಳು ಹೌದು. ಬ್ರಹ್ಮಪುತ್ರ ದೊಡ್ಡ ನದಿ, ಬ್ರಹ್ಮಪುತ್ರ ಸ್ಪೆಷಲ್ ನದಿ ಎಲ್ಲ ಒಳ್ಳೆ ಒಂದು ಸಾಗರದ ತರ ಕಾಣ್ತದೆ ನೋಡಿದ್ರೆ. ಅದು ಎಲ್ಲಿ ಹೋಗಿ ಸಾಗರ ನದಿ ಮೀಟ್ ಆಗುತ್ತೆ, ಅದು ಡೈಮಂಡ್ ಹಾರ್ಬರ್, ಅದು ತುಂಬಾ ಫೇಮಸ್ಸು. ಅಲ್ಲಿ ಎಲ್ಲ ಮೇಳಗಳೆಲ್ಲ ಮಾಡ್ತಾರೆ ಅಂತಾರೆ ಬಾಬಾ. ವಂಡರ್ಫುಲ್ ಅಲ್ಲ? ನೀವು ಬ್ರಹ್ಮ ಮುಖವಂಶಾವಳಿ ಮಕ್ಕಳು ವಜ್ರ ಸಮಾನರಾಗ್ತೀರ. ಬಡಾ ಭಾರಿ ಮೇಲಾ ಲಗ್ತಾ, ಬಾಬಾ ಇಸ್ ಬ್ರಹ್ಮ ತನ್ಮೆ ಆಕರ್ ಬಚ್ಚೋನ್ ಸೆ ಮಿಲ್ತೆ. ಇದು ರಿಯಲ್ ಮೇಳ ಅಲ್ಲ ಆಕ್ಚುಲಿ. ಎಲ್ಲಿ ತಂದೆ ಸ್ವಯಂ ಪರಮಾತ್ಮ ಮಕ್ಕಳನ್ನ ಬ್ರಹ್ಮನ ಥ್ರೂ ಮಿಲನ ಮಾಡುತ್ತಾರೆ. ಏ ಸಬ್ ಸಮಜ್ನೆ ಕಿ ಬಾತೆ. ಅಲ್ಲಿ ಸಾಗರ ನದಿ ಮೀಟ್ ಆದಾಗ ಅಲ್ಲಿ ಭಗವಂತ ಎಲ್ಲಿ ಮೀಟ್ ಆಗ್ತಾರೆ? ಇಲ್ಲಿ ತಾನೇ ಮಿಲನ ಆಗುತ್ತೆ. ಫಿರ್ ಭಿ ಬಾಬಾ ಕೇತೆ ಬಚ್ಚೆ ಏನು ಮನ್ ಮನಾಭವ್, बाबा को याद करते रहो, वो मोस्ट बिलवेड सब संबंधों का ಸ್ಯಾಕ್ರಿನ್. ಕೇಳಿಸ್ತಿದ್ಯಾ? ಅಟೆನ್ಷನ್ ಪ್ಲೀಸ್. ಬಾಬನ್ ಹೆಂಗ್ ನೆನಪು ಮಾಡ್ಬೇಕು? ಬಾಳ ಬಾಳ ಪ್ರೀತಿಯಿಂದ ನೆನಪು ಮಾಡ್ಬೇಕು. ಯಾಕೆಂದ್ರೆ ಎಲ್ಲಾ ಸಂಬಂಧಗಳ ಸ್ಯಾಕ್ರೀನ್ ಅಷ್ಟು ಸ್ವೀಟ್ ಅಂತ ಹೇಳ್ತಾರೆ ಬಾಬಾ. ಮನ್ಮನಾಭ. ನಿಮ್ ಮನ್ಸು ಇನ್ನೊಂದ್ ಕಡೆ ಹೋಗೋದೇ ಬೇಡ, ನನ್ನ ಹತ್ರ ಸ್ಕ್ರೂ ಹಾಕಿ ಟೈಟ್ ಮಾಡ್ಬಿಡ್ರಿ ಮಕ್ಕಳೇ ಅಂತಾರೆ. वो सब साकारी संबंध क्या है? विकारी है, उनसे दुख मिलता है. बाबा सबको, तुम सबको एवजा दे देते, सब संबंधों का लव देते, कितना सुख देते, और कोई इतना सुख दे नहीं सकते, कह देते ये तो अल्पकाल के लिए है. ತಂದೆ ಹೇಳೋದು ನೋಡಿ ಮಕ್ಕಳೇ, ಬಾಕಿ ಸಂಬಂಧದಲ್ಲಿ ಬರೀ ವಿಕಾರಗಳಿದೆ, ಬರೀ ದುಃಖ ಕೊಡ್ತಾರೆ ಮನುಷ್ಯರು. ಕ್ರೋಧ ಕಡಿಮೆ ಇದೆಯಾ? ಮೋಹ ಕಡಿಮೆ ಇದೆಯಾ? ಲೋಭ, ಎಲ್ಲ ವಿಕಾರಗಳ ಕಾರಣ. ಕಾಮ ವಿಕಾರ ಇಲ್ಲದೆ ಇರ್ಬೋದು, ಬಟ್ ಕಾಮನೆಗಳಿದ್ರು ಒಬ್ರಿಗೊಬ್ಬರು ಹೆಚ್ಚು ಕಡಿಮೆ ಮಾಡ್ತಾ ಇರ್ತಾರಲ್ಲ, ಇಚ್ಛೆಗಳು. ಅದಕ್ಕೆ ನಂತರ ಸರ್ವ ಸಂಬಂಧದ ಎಲ್ಲಾ ಸುಖ ಕೊಡ್ತಿದ್ದೀನಿ, ಬೇಹದ್ ಸುಖ. ಜನ್ಮ ಜನ್ಮಾಂತರದ ರಿಸಲ್ಟ್ ನೋಡ್ರಿ ಎಷ್ಟು. ಈಗ ಇಲ್ಲಿನೂ ಬಾಬಾ ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಓದಿಸ್ತಾರೆ, ಎಷ್ಟು ಆನಂದ ಆಗುತ್ತಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಂತರ ಬೇರೆ ಯಾರು ಮಾಡೋಕ್ಕಾಗಲ್ಲ. ಬಾಕಿಯವ್ರು ಕೊಟ್ರು ಅಲ್ಪ ಕಾಲಕ್ಕೆ ಸ್ವಲ್ಪ, ಬಟ್ ಅದರಿಂದ ದುಃಖ ಕಾಯ್ಕೊಂಡಿರುತ್ತೆ. ಜಿಸ್ಕೋ ಈ ಸನ್ಯಾಸಿ ಕಾಂಗ್ವಿಷ್ಟ ಸಮಾನ್ ಸುಖೇತೆ. ಅದಕ್ಕೇನೆ ಸನ್ಯಾಸಿಗಳು ಸಂಬಂಧನೂ ಬೇಡ ಕಥೆನೂ ಬೇಡ ಅಂತ ಓಡೋಗ್ಬಿಟ್ರಟ್ಲಾಗಿ. ಯಾಕೆಂದ್ರೆ ಕಾಂಗ್ವಿಷ್ಟ ಸಮಾನ ಸುಖ. दुख धाम में तो जरूर दुखी होगा, तुम बच्चे जानते हो, हमने ये अनेक बार पाठ बजाया है, परंतु हम ऊंच पद कैसे पाए, उनका फिक्र रहना चाहिए. बहुत पुरुषार्थ करना है कि हम वहाँ फेल न हो जाए, अच्छे नंबर में पास होंगे तो ऊंच पद पाएंगे. उनको क्या रहेगा? ऊंच पद पाने वालों को बहुत खुशी में रहेंगे. सब एक समान हो न सके, जितना योग होगा. बहुत गोपिकाएं हैं जो कभी मिली भी नहीं है, बाप से मिलने के लिए तड़फती. ತಂದೆ ಹೇಳ್ತಿರೋದು ದುಃಖಧಾಮದಲ್ಲಿ ದುಃಖನೇ ಇರೋದು. ಮಕ್ಕಳೇ, ನೀವು ಇದೆಲ್ಲ ಅನೇಕ ಬಾರಿ ಪಾಠ ಮಾಡಿದೀರ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕೀಗ. ಬಾಬಾ ಒಬ್ಬರನ್ನ ಬಿಟ್ರೆ ನಮಗೆ ರಿಯಲ್ ಸುಖ ಕೊಡೋರು, ಸುಖಧಾಮಕ್ಕೆ ಕರ್ಕೊಂಡು ಹೋಗೋರು ಬೇರೆ ಯಾರಿಲ್ಲ. ಪ್ರಪಂಚದಲ್ಲಿ ಬರೀ ಏರುಪೇರು ದುಃಖ ಬಿಟ್ರೆ ಇನ್ನೇನಿಲ್ಲ. ಅದಕ್ಕೆ ನಿಮಗೆ ಚಿಂತೆ ಇರಬೇಕು. ಏನ್ ಚಿಂತೆ? ಹೈಯೆಸ್ಟ್ ಪದವಿ ತಗೋಬೇಕು. ಬಾಬಾ ನೀನೊಬ್ಬ ನನ್ನ ನೆನಪು ಮಾಡಿ ನೀವು ಹೆಂಗ್ ಹೇಳ್ತೀರೋ ಹಂಗ್ ನಡೆದು ನಾನು ಹೈಯೆಸ್ಟ್ ಪದವಿ ತಗೋಬೇಕನ್ನೋ ಚಿಂತೆ ಬೇಕಂತಿದ್ದಾರೆ. ಏನಂತೀರಾ? ಮನೆಯಲ್ಲಿ ಚಿಂತೆ ಇದೆಯೋ ಅಥವಾ ಮುರುಳಿ ಆದ್ಮೇಲೆ ಬುದ್ಧಿ ಎಲ್ಲೆಲ್ಲೋ ಓಡೋಗ್ಬಿಡುತ್ತೋ? ಏನಂತೀರಾ? ನಾನು ಫೇಲ್ ಆಗಬಾರ್ದು. ಇನ್ನೊಂದು ಚಿಂತೆ ಏನೋ, ನಾನೆಂದೂ ಫೇಲ್ ಆಗಬಾರ್ದು, ನಾನು ಒಳ್ಳೆ ಪದವಿ ತಗೋಬೇಕು, ಅವಾಗ ತುಂಬ ಖುಷಿ ಇರುತ್ತೆ. ಆದ್ರೂ ಎಲ್ಲರದು ಒಂದೇ ಥರ ಯೋಗ ಇರೋಕ್ಕೆ ಸಾಧ್ಯ ಇಲ್ಲ.
ಗೋಪಿಯರಂದ್ರೆ ಬಂಧನದಲ್ಲಿರೋರಿಗೆ ಬಾಬನ್ ಮೇಲೆ ಬಹಳ ಲಗನ್ನು. ಬಾಬನ್ ಮೀಟ್ ಮಾಡ್ಬೇಕಂತ ತುಂಬಾ ತಡಫ್ತೆ ಅಂತಾರೆ ಬಾಬಾ. साधु सन्यासियों के पास तड़पने की तो बात ही नहीं रहती, यहाँ तो शिव बाबा से मिलने के लिए आते हैं. वंडरफुल बात है, घर में बैठकर याद करते हैं. शिव बाबा हम आपके बच्चे हैं, आत्मा को स्मृति आती है. तुम बच्चे जानते हो हम शिव बाबा से कल्प कल्प वर्षा लेते, वही बाप कल्प के बाद आया हुआ है. ಇಲ್ಲಿ ಯಾಕೆ ಅದು ಬಾಬನ್ ಮೀಟ್ ಮಾಡ್ಬೇಕನ್ನೋ ಆ ಬಾಯಾರಿಕೆ ಅಂದ್ರೆ, ಇಲ್ಲಿ ಬಂಧನ ಆಗ್ತಾರೆ ಮನುಷ್ಯರು, ಅಯ್ಯೋ ಅಲ್ಲಿ ಹೋದ್ರೆ ಏನೋ ಆಗ್ಬಿಡುತ್ತೆ. ಸನ್ಯಾಸಿಗಳ ಹತ್ರ ಹೋಗಕ್ ನೋಡ್ರಿ, ಅದೆಲ್ಲ ಇಲ್ಲ, ಏನಾದ್ರೂ ಹೋಗ್ಲಿ ಅಂತ. ಯಾಕೆಂದ್ರೆ ಶಿವ್ ಬಾಬಾ ಬಂದೀಗ ನಮಗೆ ಆಸ್ತಿಯನ್ನು ಕೊಡ್ತಿದ್ದಾರೆ. ಕಲ್ಪ ಆಸ್ತಿ ಕೊಡೋದ್ರಿಂದ, ಕಲ್ಪ ನಂತರ ಬಂದಿರೋದ್ರಿಂದ ಮಕ್ಕಳಿಗೇನಿರುತ್ತೆ, ನೋಡದೆ ಇರಕ್ ಆಗದೇ ಇಲ್ಲ ಅನ್ನೋದು ಬಂದ್ಬಿಡುತ್ತೆ. ಆತ್ಮಕ್ ಸ್ಮೃತಿ ಬಂದ್ಬಿಡುತ್ತೆ. ಓ ನಮ್ಮ ತಂದೆ ಅವರು. आत्मा जानती है बाबा आया हुआ है, शिव जयंती भी मनाते हैं, परंतु जानते कुछ भी नहीं है. शिव बाबा आकर पढ़ाते हैं, ये कुछ भी नहीं जानते. नाम मात्र शिव जयंती बनाते हैं, छुट्टी भी नहीं करते हैं. वर्षा जिसने दिया उसका कुछ महत्व नहीं है. ಕೇಳಿದ್ರಾ? ಪ್ರೂಫ್ ಏನು? ಬಾಬಾ ಬಂದಿದ್ದಾರೆ ಅನ್ನೋದಕ್ಕೆ ಶಿವ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಮಕ್ಕಳು. ಅದಕ್ಕೇನೆ ಬಾಬಾ ಬಂದಿರೋದು ಪಕ್ಕಾ ಸರ್ಟನ್. ಆದ್ರೆ ಬಾಬಾ ಹೇಳೋದು ಹೆಸರಿಗೆ ಶಿವ ಜಯಂತಿ ಆಚರಣೆ ಮಾಡ್ತಾರೆ, ರಜಾ ಹಾಕಲ್ಲ, ರಜಾ ಕೊಡಲ್ಲ ಗೌರ್ಮೆಂಟ್ನು. ಆಕ್ಚುಲಿ ಇದು ಇಂಟರ್ನ್ಯಾಷನಲ್ ಹಾಲಿಡೇ ಆಗ್ಬೇಕಾಗಿತ್ತು. ಬಟ್ ಆದ್ರೆ ನೋಡ್ರಿ, ಮಹತ್ವನೇ ಇಲ್ಲ. ನಾನು ಬಂದಿಷ್ಟು ಆಸ್ತಿ ಕೊಟ್ಟೆ ಮಕ್ಕಳಿಗೆ ಅಂತಿದ್ದಾರೆ ಬಾಬಾ. और जिसको वर्षा दिया मना कृष्ण, उसका नाम बाला कर दिया. काश भारत को आकर हेवन बनाया है, बाकी सबको मुक्ति देते हैं. चाहते भी सब है, तुम जानते हो मुक्ति के बाद जीवन मुक्ति मिलेंगी. ಮಕ್ಕಳೇ, ಯಾರಿಗೆ ಆಸ್ತಿ ಕೊಟ್ಟೆ ಕೃಷ್ಣನ ಆತ್ಮನಿಗೆ, ನನ್ನ ಬದಲಾಗಿ ಎಲ್ಲ ಟೋಪಿ ಅವ್ರಿಗೆ ಹಾಕ್ಬಿಟ್ರು. ನಾನು ಬಂದು ಸೃಷ್ಟಿಯನ್ನು ಸ್ವರ್ಗ ಮಾಡಿದೆ, ಇಷ್ಟೆಲ್ಲ ಆಸ್ತಿ ಕೊಟ್ಟೆ, ಮುಕ್ತಿ ಬಾಕಿಯವ್ರೆ, ನಿಮಗೆಲ್ಲ ಜೀವನ್ ಮುಕ್ತಿ ಕೊಟ್ಟು ಬಾಕಿಯವರಿಗೆ ಮುಕ್ತಿ ಕೊಟ್ಟೆ. ಬಟ್ ಮನುಷ್ಯರಿಗೆ ಇಷ್ಟು ಅರ್ಥ ಆಗ್ಲಿಲ್ಲ ನೋಡ್ರಿ. बाप आकर माया के बंधन से मुक्त करते हैं ना, बाप को कहा जाता है सर्व का सद्गति दाता. जीवन मुक्ति तो सबको मिलती है. कैसे मिलती है? नंबरवार पुरुषार्थ अनुसार. ನಾನು ಬಂದು ಎಲ್ಲರಿಗೆ ಮಾಯೆಯ ಬಂಧನಗಳಿಂದ ಬಿಡಿಸ್ತೀನಿ, ಅದಕ್ಕೇನೆ ಸರ್ವರ ಸದ್ಗತಿ ದಾತ ಅಂತಾರೆ. ಮಕ್ಕಳೇ, ಜೀವನ್ ಮುಕ್ತಿ ಅಂತೂ ಎಲ್ಲರಿಗೂ ಕೊಡ್ತೀನಿ, ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ. बाप कहते हैं ये है पति दुनिया दुखदाम, सतयुग में तुमको कितना सुख मिलता है, उसको कहते हैं बहिष्ठ. अल्लाह ने बहिष्ठ किस लिए रचा? क्या सिर्फ मुसलमानों के लिए रचा क्या? अपनी अपनी भाषा में कोई स्वर्ग कहते, कोई बहिष्ठ कहते. तुम जानते हो हेवन में सिर्फ भारत ही होता है. ये सब बातें तुम बच्चों की बुद्धि में भी ನಂಬರ್ವಾರ್ ಪುರುಷಾರ್ಥ ಅನುಸಾರ ಬೈಟ್ತೆ. ಎಲ್ಲರಿಗೂ ನೋಡಿ, ಇಷ್ಟು ಸಿಂಪಲ್ ಮಾತುಗಳು. ಭಗವಂತ ಯಾವ್ದಾದ್ರೂ ಒಂದು ಧರ್ಮದವರಿಗೆ ಸ್ವರ್ಗ ಮಾಡಲಿಲ್ಲ, ತನ್ನ ಎಲ್ಲ ಮಕ್ಕಳಿಗೆ ಸೃಷ್ಟಿಯನ್ನ ಸ್ವರ್ಗ ಮಾಡಿದ್ರು. ಆದ್ರೆ ಯಾರು ಫಾಲೋ ಮಾಡಿದ್ರು ಅವ್ರು ತಗೊಂಡ್ರು. ಮಾಡಿದ್ದು ಎಲ್ಲರಿಗೋಸ್ಕರ. ಬಾಬಾದ್ ಮಾತೆ ಕೇಳಲ್ಲ ಅಂದ್ರೆ ಅವ್ರು ಹೆಂಗ್ ತಗೋತಾರೆ? ಸೊ ಅದಕ್ಕೆ ಬಹಿಷ್ಠ ಅಂತ ಅವ್ರು ಹೇಳ್ತಾರೆ, ಸ್ವರ್ಗ, ಹೆವೆನ್, ಪ್ಯಾರಡೈಸ್ ಅಂತ ಹೇಳ್ಬಿಟ್ಟು. ಯಾರು ಕ್ರಿಶ್ಚಿಯನ್ಸ್ ಹೇಳ್ತಾರೆ, ಎಲ್ಲರೂ ಒಪ್ಕೊಳ್ತಾರೆ ಭಗವಂತ ಮೊದಲು ಸೃಷ್ಟಿಯನ್ನ ಸ್ವರ್ಗ ಮಾಡಿ ನಮ್ಮನ್ನು ಕಳಿಸಿದ್ದು, ನಾವು ಆಮೇಲೆ ನರಕ ಮಾಡಿದ್ದು ಅನ್ನೋದು ಅರ್ಥ ಆಗ್ತಿದೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಎಷ್ಟು ಪ್ರೀತಿ ಬಾಬಂಗೆ. ಮಕ್ಕಳಿಗೋಸ್ಕರ ಏನು ಭಾರತವನ್ನ ಸ್ವರ್ಗ ಮಾಡ್ತಾರೆ. ಇಡೀ ಸೃಷ್ಟಿ ಭಾರತ ಅನ್ನಿಸ್ಕೊಳುತ್ತೆ. ಈಗ ಛಿದ್ರ ಆಗಿದೆಯಲ್ಲ, ಹಂಗಿರಲ್ಲ. ಸೃಷ್ಟಿ ಟೋಟಲ್ ಭರತ ಖಂಡ, ಅವಿನಾಶಿ ಖಂಡ ಇದು. ಅದಕ್ಕೆ ಹೇಳ್ತಿದ್ದಾರೆ, ಈ ಮಾತುಗಳೆಲ್ಲ ನಂಬರ್ವಾರ್ ಪುರುಷಾರ್ಥ ಅನುಸಾರ ಮಕ್ಕಳು ತಿಳ್ಕೊಳ್ತಾರೆ. ಏಕ್ ಮುಸಲ್ಮಾನ್ ಭಿ कहता था हम अल्लाह के गार्डन में गए, ये सब साक्षात्कार होते हैं, ड्रामा में पहले से ही नूंदा हुआ है.
ड्रामा में जो होता है सेकंड पास हुआ कहेंगे कल पहले भी हुआ था. ಇಂಪಾರ್ಟೆಂಟ್ ಅಲ್ಲ. ಈ ಕೆಲವರೆಲ್ಲ ಜ್ಞಾನಕ್ಕೆ ಬಂದಾಗ ಮುಸ್ಲಿಮ್ಸು ಅವರು ಅಲ್ಲನ ಗಾರ್ಡನ್ಗೆ ಹೋಗಿದ್ದೆ, ಅವ್ರಿಗೆ ಅದೇ ಭಾಷೆಯಲ್ಲಿ ಬಾಬಾ ಡ್ರಾಮಾನುಸಾರವಾಗಿ ಎಲ್ಲ ಸಾಕ್ಷಾತ್ಕಾರಗಳಾಗುತ್ತೆ. ನಿಶ್ಚಯನೂ ಕೂತ್ಕೋಬೇಕಲ್ವಾ. ಯಾರು ಹಿಂಗೆ ಪುರುಷಾರ್ಥ ಮಾಡಿದ್ರೋ ಭಕ್ತಿಯಲ್ಲಿ ಉಳ್ಕೊಂಡಿದ್ರೆ ಇಲ್ಲಿ ಸಾಕ್ಷಾತ್ಕಾರಗಳಾಗುತ್ತೆ. ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಏನ್ ಸೆಕೆಂಡ್ ನಡೀತೋ ಅದು ಡ್ರಾಮಾ. ಅದ್ರ ಬಗ್ಗೆ ಕ್ವಶನ್ ಇರ್ಕೊಡ್ದು, ಯಾಕಂಗೆ ಇದ್ಯಾಕೆ ಹಿಂಗೆ, ಡ್ರಾಮಾದಲ್ಲಿ ಏನಿತ್ತು ಅದು ಅಕ್ಯುರೇಟ್ ಆಗಿ ನಡೀತಾ ಇದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಕಲ್ ಕ್ಯಾ ಹೋನಾ ಹೇ ಯೇ ಪತಾ ನಹಿ, ನಾಳೆ ಏನಾಗುತ್ತೆ ನಮಗ್ ಗೊತ್ತಿಲ್ಲ. ड्रामा पर निश्चय चाहिए जिसमें कोई फिक्र नहीं होगा. हमको तो बाबा ने हुक्म दिया है मामे कम याद करो और अपने वर्षे को याद करो. खत्म तो सब को होना ही है. कोई एक दो के लिए रो भी नहीं सकेंगे. मौत आया और गया, रोने की भी फुर्सत नहीं रहेंगी, ಆವಾಜ್ ಹಿ ನೈ ನಿಕ್ಲೇಗಾ. ಹಿಂಗೆ ಅಂತಿಮ ಪರಿಸ್ಥಿತಿಗಳು ಹೆಂಗ್ ಬರುತ್ತೆ ಅಂತ ಎಲ್ಲ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಬಾಬಾ, ಡ್ರಾಮಾದ ಮೇಲೆ ಅಷ್ಟು ನಿಶ್ಚಯ ಇರಬೇಕು. ಏನು ನಡೀತೋ, ಈಗ ನಾಳೆ ಏನು ಗೊತ್ತಿಲ್ಲ, ಬಟ್ ಡ್ರಾಮಾದಲ್ಲಿ ಏನಿದೆಯೋ ಅದು ನಡೆಯುತ್ತೆ, ನಿಶ್ಚಿಂತವಾಗಿರಿ. ನೀವು ಬರೀ ನಿಮ್ಮ ಕೆಲಸ ಏನು, ನಾನು ಒಬ್ಬನನ್ನ ನೆನಪು ಮಾಡಿ, ತಂದೆ ಕೊಡೋ ಆಸ್ತಿಯನ್ನು ನೆನಪು ಮಾಡಿ. ಮಕ್ಕಳೇ, ಅಂತ್ಯದಲ್ಲಿ ಶರೀರ ಹಂಗ್ ಬಿಡ್ತಾ ಹೋಗ್ತಾರೆ, ಅಳೋಕ್ ಯಾರಿಗೂ ಪುರ್ಸೊತ್ತಿರಲ್ಲ. ನೋಡ್ತಾ ನೋಡ್ತಾ ಆವಾಜನೂ ಇರಲ್ಲ, ಹಂಗೆ ಎಲ್ಲ ಸಮಾಪ್ತಿ ಆಗ್ತಾ ಹೋಗುತ್ತೆ ಅಂತ ಟೈಮ್ ಬಂದಿದೆ. ಕರೋನಾನು ನೋಡಿ ಎಷ್ಟು ಎದುರಿಸಿಟ್ಟಿದೆ. ಅದಕ್ಕೆ ಬಾಬಾ ಹೇಳ್ತಿರೋದು, ಆಜ್ಕಲ್ ತೋ ಮನುಷ್ಯ ರಾಕ್ ಬಿ ಲೇಕರ್ ಕಿತ್ನಾ ಪರಿಕ್ರಮ ಕರ್ತೆ ಹೇ, ಭಾವ್ ಬೈಠಾ ಹುವಾ ಹೈ, ಸಬ್ ವೇಸ್ಟ್ ಆಫ್ ಟೈಮ್ ಹೇ, ಇಸ್ಮೇ ರಕಾಯಿ ಕ್ಯಾ ಹೈ. ತಂದೆ ಹೇಳ್ತಾರೆ, ಮನುಷ್ಯರು ಅದು ಈ ಬೂದಿ ಇದೆಯಲ್ಲ ಅದೂನು ತಗೊಂಡು ಎಲ್ಲ ಕಡೆ ಏನು 4 ಧಾಮಗಳಿಗೆ ಹೋಗ್ತಾರೆ, ಕಾಶಿ ರಾಮೇಶ್ವರ ಎಲ್ಲ, ಅದನ್ನ ಬಿಡ್ಲಿಕ್ಕೆ ಭಾವನೆ ಕೂತಿದೆ. ಇದೆಲ್ಲ ವೇಸ್ಟ್ ಆಫ್ ಟೈಮ್ ಅಂತಾರೆ ಬಾಬಾ. ಮಿಟ್ಟಿ ಮಿಟ್ಟಿ ಮೇ ಮಿಲ್ ಜಾಯೇಂಗಾ ನಾ, इसमें भारत पवित्र बन जाएगा. क्या पतित दुनिया में जो काम करते हैं पतित ही करेंगे. दान पुण्य आदि भी करते आए हैं, क्या भारत पावन बना. सीढ़ी तो उतरना ही है. ದಾನ ಪುಣ್ಯ ಮಾಡೋದ್ರಿಂದ ಆಗ್ಲಿ ಅಥವಾ ಇದೆಲ್ಲ ಬೂದಿ ತಗೊಂಡು ಹಾಕಿದ್ರೆ ಭಾರತ ಪಾವನ ಆಗುತ್ತ ಮಕ್ಕಳೇ, ಕೆಳಗ್ ಬರೋದು ಬರ್ಲೇಬೇಕು ಅಂತ ಹೇಳ್ತಿದ್ದಾರೆ ಬಾಬಾವರು. ಏನ್ ಮಾಡಿದ್ರು ಸಾಧ್ಯ ಇಲ್ಲ, ಬಾಬಾ ಬರೋವರೆಗೂ ಪಾವನ ಯಾರು ಮಾಡೋದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸೂರ್ಯವಂಶಿ ಸತ್ಯುಗ್ ಮೇ ಕೌನ್ತೆ, सतयुग में सूर्यवंशी बने फिर सीढ़ी उतरनी पड़े, धीरे धीरे गिरते हैं. बल कितना भी यज्ञ तप आदि भी करे फिर भी दूसरे जन्म में अल्प काल का फल ही मिलता है. ಸೂರ್ಯವಂಶಿಯರು ನಾವು ಎಷ್ಟಿದ್ದವರು ನಿಧಾನಕ್ಕೆ ಇಳಿತಾನೆ ಬರ್ಬೇಕಾಗುತ್ತೆ. ದ್ವಾಪರದ ನಂತರ ಎಷ್ಟೇ ಅವ್ರು ದಾನ ಪುಣ್ಯ ಮಾಡ್ಲಿ ಮಕ್ಕಳೇ, ಆದ್ರೆ ಇಳಿಲೇಬೇಕು, ಯಾರು ಹಂಗೆ ಇರಕ್ಕಾಗಲ್ಲ. ಆದ್ರೆ ಅಲ್ಪ ಕಾಲದ ಪ್ರಾಪ್ತಿ ಸಿಗುತ್ತೆ. कोई बुरा कर्म करता है तो उसका एवजा उनको मिलता है. बेहद का बाप जानते हैं बच्चों को पढ़ाने आए हैं, तन भी साधारण लिया है, कोई तिलक आदि लगाने की दरकार नहीं. तिलक तो भगत लोग बड़े बड़े देते हैं, परंतु देखो टगते कितने. ಬಾಬಾ ನಮ್ಮನ್ನ ಎಲ್ಲದರಿಂದ ಯುನೀಕ್ ಮಾಡ್ಬಿಟ್ರು. ದೊಡ್ಡ ದೊಡ್ಡ ತಿಲಕ ಇಟ್ಕೊಂಡು ನಾವೇನೋ ದೊಡ್ಡದ ಇದು ಧರ್ಮಾತ್ಮರು ಅನ್ನೋ ತರ ಏನೆಲ್ಲ ತೋರಿಸ್ಕೊಳ್ತಾರೆ ಜನ, ಆದ್ರೆ ಒಳಗಡೆ ಮೋಸ ಎಷ್ಟಿದೆ ಮಕ್ಕಳೇ. ಇದೆಲ್ಲ ನೀವು ಈ ಶೋ ಎಲ್ಲ ಮಾಡ್ಬೇಕಾಗಿಲ್ಲ. ನೀವು ನಾನು ಒಬ್ಬನ ನೆನಪು ಮಾಡಿ ಅನ್ನೋದೇ ಇಂಪಾರ್ಟೆಂಟು. ಯಾಕೆಂದ್ರೆ ನಾನು ನಿಮಗೆ ಓದಿಸಕ್ ಬಂದಿದ್ದೀನಿ. ಯಾರು ಯಾವ ರೀತಿ ಕರ್ಮ ಮಾಡ್ತಾರೆ ಅದ್ರ ಫಲಗಳಂತೂ ಸಿಗ್ಲೇಬೇಕಲ್ಲ. ದ್ವಾಪರದ ನಂತರನು ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಸಿಗುತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಸಿಗುತ್ತೆ. ಇವ್ರು ದಾನ ಪುಣ್ಯ ಮಾಡ್ತಾರೆ ಅಂದ್ರೆ ಅಲ್ಪ ಕಾಲಕ್ಕೆ ಸಿಗುತ್ತೆ, ಸಿಗ್ಲೇಬೇಕು. बाबा ने कहा है मैं साधारण तन में आता हूँ, आकर बच्चों को पढ़ाता हूँ. वानप्रस्थ अवस्था ठहरी, कृष्ण का नाम क्यों डाला, क्वेश्चन ಕೇಳ್ತಾರೆ बाबा. यहाँ जज करने की भी बुद्धि नहीं है. अभी बाबा ने रॉन्ग राइट जज करने की बुद्धि दिया है. ನಾನು ಯಾವಾಗ ಗೀತೆಯಲ್ಲಿ ಇದ್ದಿದೆ ಸ್ಪಷ್ಟವಾಗಿ, ನಾನು ಸಾಧಾರಣ ವೃದ್ಧತನದಲ್ಲಿ ಬರ್ತೀನಿ.
ಅಂದಮೇಲೆ ಕೃಷ್ಣನ ಹೆಸರು ಏನಕ್ಕೆ ಹಾಕಿದ್ದು? ಅಂದಾಗ ಮನುಷ್ಯರಿಗೆ ಜಡ್ಜ್ ಮಾಡೋ ಬುದ್ಧಿನೇ ಇಲ್ಲ. ನಾನೀಗ ಮಕ್ಕಳಿಗೆ ಬಂದು ರೈಟ್ ರಾಂಗ್ ಏನು ಅನ್ನೋದು ಬುದ್ಧಿ ಕೊಡ್ತಾ ಇದ್ದೀನಿ, ಜ್ಞಾನ ಕೊಡ್ತಿದ್ದೀನಿ ಅಂದರೆ ಬುದ್ಧಿ ಕೊಡ್ತಿದ್ದೀನಿ ಅಂತ. ಇದು ಜನಗಳಿಗೆ ಅರ್ಥನೇ ಆಗಲ್ಲ ನೋಡಿ. ಬಾಪ್ ಕೇತೆ ತುಮ್ ಯಜ್ಞ ತಪ್ ದಾನ್ ಪುಣ್ಯ ಕರ್ತೆ शास्त्र पढ़ते आए हैं क्या उन शास्त्रों में कुछ है? हमने तो तुमको राजयोग सिखलाकर विश्व का बादशाह दी कि या कृष्ण ने दिए? कौन दिया? ಬಾಬಾ ಹೇಳೋದು, ಮಕ್ಕಳೇ ಇಷ್ಟು ವೇದ ಶಾಸ್ತ್ರಗಳೆಲ್ಲ ಓದ್ಕೊಂಡು ಬಂದ್ರಿ, ಏನಾದರೂ ಸಿಕ್ತಾ ನಿಮಗೆ? ಅದರಲ್ಲಿ ಏನಿತ್ತು? ಈ ಲಾಭ ಆಯ್ತಾ ಏನಾದರೂ? ನಾನು ನೋಡಿ ರಾಜಯೋಗ ಕಲಿಸಿ ನಿಮಗೆ ಬೇಹದ್ ಬಾದ್ಶಾಹಿ ಕೊಟ್ಟಿದ್ದೀನಿ. ಕೃಷ್ಣ ಕೊಟ್ರ? ಯಾರು ಕೊಟ್ರು? ಜಡ್ಜ್ ಮಾಡ್ರಿ, ಜಡ್ಜ್ ಕರೋ. कहते हैं बाबा आपने ही तो सुनाया था, कृष्ण तो छोटा प्रिंस है, वो कैसे सुनाएंगे? बाबा आपके ही राजयोग से हम ये बनते हैं. बाप कहते हैं शरीर पर बल कोई भरोसा नहीं है, पुरुषार्थ करना है. ಮಕ್ಕಳನ್ನು ಕೇಳಿದ್ರೆ ಜಡ್ಜ್ ಮಾಡಿ ಅಂದರೆ ಮಕ್ಕಳೇನು ಹೇಳ್ತಾರೆ? ಬಾಬಾ ನೀವೇನೇ ಜ್ಞಾನ ಹೇಳಿದ್ದು, ನಿಮ್ಮ ಜ್ಞಾನದಿಂದನೇ ನಾವು ಬಾದ್ಶಾಹಿ ತಗೊಂಡಿದ್ದು, ನೀವೇ ಎಲ್ಲ ಕೊಡ್ತಾ ಇರೋದು. ಕೃಷ್ಣ ಅಂತೂ ಚಿಕ್ಕ ಪ್ರಿನ್ಸು, ಅವ್ರು ಹೆಂಗೆ ಹೇಳ್ತಾರೆ ಜ್ಞಾನನ? ಅರೆ ಮಕ್ಕಳೇ, ಶರೀರದ ಭರೋಸೆ ಇಲ್ಲ, ಜಾಸ್ತಿ ಪುರುಷಾರ್ಥ ಮಾಡಿ, ಟೈಮ್ ಮುಗೀತು. बाबा को समाचार सुनाते फलाना बहुत अच्छा निश्चय बुद्धि है. मैं कहता हूँ बिल्कुल निश्चय नहीं है, जिनको बहुत प्यार किया वो आज है ही नहीं. बाबा तो सबके साथ प्यार से चलता है. जैसे कर्म मैं करूँगा मुझे देख और करेंगे. कई तो विकार में जाए फिर छिपकर आके बैठते हैं, बाबा तो झट संदेशी को बता देते हैं. ऐसे कर्म करने वाले बहुत नाजुक होते हैं, आगे चल नहीं सकेंगे. पिछाड़ी के नाजुक समय कोई कुछ करता है तो एकदम मार्शल लॉ चलाते हैं. आगे चल तुम बहुत देखेंगे बाबा क्या क्या करते हैं. बाबा थोड़े ही सजा देंगे. कैसे देंगे? धर्मराज द्वारा दिलाते. ಅವ್ರು ಯಾರಿಗೂ ದುಃಖ ಕೊಟ್ಟು ಏನೋ ಸಿಕ್ಕಾಕೊಳ್ಳಲ್ಲ ಶಿವಬಾಬಾ. ಕರ್ಮ ಫಲ. ಮಕ್ಕಳೇ, ಅವನು ತೋರಿಸ್ತಾನೆ, ನೋಡಪ್ಪ ಕರ್ಮ, ನೀನು ತಿನ್ನು ಶಿಕ್ಷೆ. ಅದನ್ನ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ, ಅದಕ್ಕೆ ಬಾಬಾನೂ ಏನು ಮಾಡೋಕ್ಕಾಗಲ್ಲ. ಲಾನೇ ಹಂಗೆ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಮಕ್ಕಳೇ, ಕೆಲವರು ಅಕ್ಕಂದ್ರು ದಾದಿಗಳು ಹಿಂದೆ ಬರೆದ್ರೆ ಅವ್ ದಾದಿ ಹೇಳೋರು ಬಹಳ ನಿಶ್ಚಯ ಬುದ್ಧಿ, ಬಾಬಾ ರೆಗ್ಯುಲರ್ ಎಲ್ಲ ಬರ್ತಾರೆ ಅಂದರೆ ಬಾಬಾ ಹೇಳೋದು ಪೈಸದ್ದು ನಿಶ್ಚಯ ಇಲ್ಲ. ನಾನು ಎಷ್ಟು ಪ್ರೀತಿ ಮಾಡಿ ಎಷ್ಟೆಲ್ಲ ಮಕ್ಕಳು ಚೆನ್ನಾಗಿದ್ದಾರೆ ಅಂತಂದರೆ ಎಲ್ಲ ಹೊಟ್ಟೆ ಹೋದ್ರು ಇವತ್ತು ಇಲ್ವೇ ಇಲ್ಲ. ಅಂದಾಗ ಕೆಲವು ಮಕ್ಕಳು ಮೇಲೆ ಚೆನ್ನಾಗಿ ನಿಶ್ಚಯ ಬುದ್ಧಿ ಅಂತಾರೆ, ವಿಕಾರಗಳಿಗೆ ವಶರಾಗ್ತಿರ್ತಾರೆ, ಮುಚ್ಚಿಟ್ಕೊಂಡು ಬಂದು ಕೂತ್ಕೊಳ್ತಾರೆ. ಬಟ್ ಸಮಯ ನಾಜೂಕಾದಾಗೆ ಬಾಬಾ ಹೇಳ್ತಾರೆ ಎಲ್ಲ ಕಠಿಣ ಆಗ್ತಾ ಹೋಗುತ್ತೆ, ಅವ್ರು ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಬಾಬಾವರು. ನೋಡ್ತಾ ಹೋಗ್ತೀರಾ ನೀವು ಬಾಬಾ ಏನೇನು ಮಾಡ್ತಾರೆ, ಹೆಂಗೆ ಶಿಕ್ಷೆ ಸಿಗುತ್ತೆ ಅಂತ. ಶಿಕ್ಷೆ ನಾನು ಕೊಡಲ್ಲ ಧರ್ಮರಾಜನಿಂದ. ज्ञान में प्रेरणा की बात नहीं. भगवान तो सब मनुष्य, भगवान को तो सब मनुष्य कहते हे पतित पावन आओ हमको आकर ಪಾವನ್ ಬನಾವ್. ಡೆಫಿನೆಟ್ಲಿ ಭಗವಂತನನ್ನು ಬಿಟ್ರೆ ಪತಿತ ಪಾವನ ಯಾರೂ ಅಲ್ಲ. ಅದಕ್ಕೆ ಎಲ್ಲ ಜಗತ್ತಿನ ಮನುಷ್ಯರು ಕರೆಯೋದು, ಬಾಬಾ ಬಂದ್ಬಿಡು ನಮಗೆ ಬಂದು ಪಾವನ ಮಾಡು. ಪ್ರೇರಣೆ ಕೊಡು ಅಂತ ಹೇಳಲಿಲ್ಲ. ಜ್ಞಾನ ಪ್ರೇರಣೆಯಿಂದ ಕೊಡಕ್ಕೂ ಆಗಲ್ಲ, ಪಾವನ ಪ್ರೇರಣೆಯಿಂದನೂ ಮಾಡೋಕ್ಕಾಗಲ್ಲ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ ನೋಡ್ರಿ, ಸಭಿ ಆತ್ಮಾಯ ಆರ್ಗನ್ಸ್ ದ್ವಾರ ಪುಕಾರ್ತಿಯೇ ಬಾಪೈ ಜ್ಞಾನ ಕ ಸಾಗರ್. उनके पास बहुत वैरायटी सामान है. ऐसा वैरायटी सामान, ವೆರೈಟಿ ಜ್ಞಾನ, ವೆರೈಟಿ ನೋಡಿ. ಒಂದು ಜ್ಞಾನದಲ್ಲಿ ಜಗತ್ತಿನ ಎಲ್ಲ ಜ್ಞಾನಗಳು ಅದರಲ್ಲಿ ಇದೆ. ಐಸಾ ಬಕ್ಕರ್ ಅಂದರೆ ಸಾಮಾನು. ಫಿರ್ ಕೋಯಿ ಕೆ ಪಾಸ್ ಹೈ ನಹಿ. ಕೃಷ್ಣ ಕಿ ಮಹಿಮಾ ಬಿಲ್ಕುಲ್ ಅಲಗ್ ಹೈ. ತಂದೆ ಮಹಿಮೆ ಬೇರೆ, ಕೃಷ್ಣನ ಜ್ಞಾನ ಸಾಗರ ಅಂತ ಅವ್ರಿಗೆ ಹೇಳಲ್ಲ, ಸರ್ವಗುಣ ಸಂಪನ್ನ ಅಂತಾರೆ. ಮಕ್ಕಳೇ, ನನ್ನ ಸಾಗರನ ಹತ್ರ ಬೇಕಾದಷ್ಟು ಸಾಮಾನಿದೆ, ಅಂದರೆ ಅಷ್ಟು ಸಂಪತ್ತಿದೆ, ಯಾವುದು ಬೇರೆ ಯಾರ ಹತ್ರನೂ ಇಲ್ಲ. ಅದಕ್ಕೆ ಪ್ರೂಫ್ ಏನು? ಅದಕ್ಕೆ ನಾವು ಅವ್ರನ್ನ ಕರೆದಿದ್ದು, ಬಾಬಾ ಬಂದ್ಬಿಡು, ಕೆಳಗಡೆ ಬಂದ್ಬಿಡು, ಇಲ್ಲಾಂದ್ರೆ ಹೆಂಗೆ, ನಾವು ಹೆಂಗೆ ಹೋಗೋದು ಅಂತ. ಕೃಷ್ಣನ ಮಹಿಮೆನೇ ಬೇರೆ. ಬಾಪ್ ಕಿ ಶಿಕ್ಷಾ ಸೇ ಯೇ ಲಕ್ಷ್ಮೀ ನಾರಾಯಣ್ ಕೈಸೆ ಬನೆ.
बनाने वाला तो बाप ही है। आप आकर कर्म अकर्म विकर्म की गति समझाते हैं। अब तुम्हारा तीसरा नेत्र खुला हुआ है, तुम जानते हो 5000 वर्ष की बात है। अब घर जाना है, पाठ बजाना है। ये स्वदर्शन चक्र है ना, तुम्हारा नाम है स्वदर्शन चक्रधारी ब्राह्मण कुलभूषण प्रजापिता ब्रह्मा कुमार कुमारिया। ನಿಮ್ಮ ಹೆಸರು ಎಷ್ಟ್ ದೊಡ್ಡದು ನೋಡ್ರಿ, लाखों की अंदाज में स्वदर्शन चक्रधारी बनेंगे। तुम कितना नॉलेज पढ़ते हो ना, ಎಷ್ಟು ದೊಡ್ಡ ಜ್ಞಾನ ಓದಿ ನೀವು ಸ್ವದರ್ಶನ ಚಕ್ರಧಾರಿಗಳಾಗ್ತೀರಾ। ನಿಮ್ಮ ಹೆಸರೇನೆ ಏನು ಈ ಕೇಳ್ರಿ, ಸ್ವದರ್ಶನ್ ಚಕ್ರಧಾರಿ ಬ್ರಾಹ್ಮಣ ಕುಲಭೂಷಣರು ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿ ಕುಲದ ಭೂಷಣ ಮಕ್ಕಳೇ ಅಂತಂದಾಗ ನಾವು ಎಷ್ಟು ಸತ್ಕರ್ಮಗಳನ್ನು ಮಾಡಬೇಕು। ಯಾಕೆಂದ್ರೆ ನಿಮಗೆ ಮೂರನೇ ನೇತ್ರ ತೆಗೆದಿದೆ। ನಾನು ನೀವು ಮಕ್ಕಳಿಗೆ ಬಂದು ಕರ್ಮ ಅಕರ್ಮ ವಿಕರ್ಮಗಳ ಗುಹ್ಯ ಗತಿಯನ್ನು ಹೇಳ್ತಿದ್ದೀನಿ ಅಂದಾಗ ನೀವೆಷ್ಟು ಪುರುಷಾರ್ಥ ಮಾಡ್ಬೇಕಲ್ವಾ ಮಕ್ಕಳೇ। ಯಾಕೆಂದ್ರೆ ಈ ಶಿಕ್ಷಣ ಎಷ್ಟು ಶ್ರೇಷ್ಠ ಅಂದ್ರೆ ಅಂತಹ ಶ್ರೇಷ್ಠ ಕರ್ಮ ಕಲಿಸ್ಕೊಡ್ತಾರೆ, ಯಾವುದರಿಂದ ನೀವು ಈ ತರ ಲಕ್ಷ್ಮೀನಾರಾಯಣರಾಗ್ತೀರಾ। ಎಷ್ಟು ಶುಕ್ರಿಯಾ ಹೇಳ್ಬೇಕಲ್ವಾ ಬಾಬಂಗೆ। ಅಚ್ಚಾ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और गुड मॉर्निंग, नमस्ते नमस्ते नमस्ते। शुक्रिया बाबा, थैंक यू। ರೋಸ್ ದೇಖೋ, ನೆನ್ನೆ ಎಂಥ ಮುರಳಿ, ಎಷ್ಟು ಪವರ್ಫುಲ್ ಮುರಳಿ। ಇವತ್ತು ಹಿಂಗ್ ಹೇಳ್ತಾರೆ ಶಿಕ್ಷಣ, ಕರ್ಮ ಕರ್ಮ ವಿಕರ್ಮಗಳ ಗುಹ್ಯಗತಿ ಅಂತೂ ಜಗತ್ತಲ್ಲಿ ಯಾರು ಹೇಳಕ್ಕಾಗಲ್ಲ। धारणेगे ये समय बहुत नाजुक है, इसलिए कोई भी उल्टा कर्म नहीं करना है। कर्म अकर्म विकर्म की गति को ध्यान में रख सदा श्रेष्ठ कर्म करना है। ಈ ಸಮಯ ತುಂಬಾ ನಾಜೂಕ್ ಟೈಮ್, ಇಲ್ಲಿ ಯಾವ ಉಲ್ಟಾ ಕರ್ಮಗಳನ್ನು ಮಾಡಬಾರ್ದು। ಕರ್ಮ ಅಕರ್ಮ ವಿಕರ್ಮಗಳ ಗತಿಯನ್ನ ಗಮನ ಇಟ್ಟು, ಅಂದ್ರೆ ಕರ್ಮದ ಗುಹ್ಯ ಗತಿಯನ್ನ ಗಮನದಲ್ಲಿಟ್ಕೊಂಡು ಸದಾ ಶ್ರೇಷ್ಠ ಕರ್ಮಗಳನ್ನು ಮಾಡ್ರಿ। ಯೋಗ ಸೆ ಸದಾ ಕೆ ಲಿಯೆ ಅಪ್ನೆ ಕಾಯ ನಿರೋಗಿ ಬಂತಿ ಸಿ, ಬುದ್ಧಿಯಲ್ಲಿ ಬಾಬವ್ರು ಹೇಳೋ ವಿಧಿಯನ್ನ ರಿವೈಸ್ ಮಾಡಿ ಅದರ ಆಳ ಯೋಚನೆ ಮಾಡ್ಬೇಕು। ಅವಾಗ ವಿಧಿಯಿಂದ ಸಿದ್ಧಿ ಸಿಗುತ್ತೆ, ಫಲ ಸಿಗುತ್ತೆ, ನಮ್ಮಿಂದ ಅಂತಿಂತ ಕರ್ಮ ಆಗಂಗ। ಬಾಬಾ ಹೇಳ್ತಾರೆ, ನಾನು ಸದಾ ಸತ್ಕರ್ಮ ಮಾಡ್ಬೇಕು, ಸದಾ ಸದ್ವಿಚಾರ ಮಾಡ್ಬೇಕು, ಸತ್ಯ ಮಾತಾಡ್ಬೇಕು। ಇದು ಗಳಿಗ್ಗೆ ಮನ್ಸಲ್ಲಿ ರಿಪೀಟ್ ಮಾಡ್ಕೊಳ್ತಿದ್ರೆ ರಿವೈಸ್ ಯಾಕೆ ಮಾಡಬೇಕು, ಯಾಕೆಂದ್ರೆ ನಾನು ಸುಖಿಯಾಗಿರ್ಬೇಕು, ಯಾಕೆ ಮಾಡಬೇಕು, ನಾನು ಶ್ರೇಷ್ಠ ಜನ್ಮ ತಗೋಬೇಕು, ಇದನ್ನು ಯೋಚನೆ ಮಾಡ್ತಿದ್ರೆ ನಂಗೆ ನಮ್ಮ ಕರ್ಮಗಳು ಶ್ರೇಷ್ಠ ಆಗ್ತಾ ಹೋಗುತ್ತೆ। ಯೋಗದಿಂದ ಸದಾ ಕಾಲಕ್ಕೇನೋ ಕಾಯ ನಿರೋಗಿ बनानी एक बिलवेड मोस्ट बाप को ही याद करना है। बाप से जो अविनाशी ज्ञान का धन मिलता है वो दान करना है। ಯೋಗದಿಂದ ಬಾಬಾ ಎಷ್ಟು ಇನ್ಕಮ್ ಏನೋ ಎವರ್ ಹೆಲ್ದಿ ನಿರೋಗಿ ಕಾಯ ಸಿಗುತ್ತೆ। ಮೋಸ್ಟ್ ಬಿಲವೆಡ್ ತಂದೆಯನ್ನ ಅದಕ್ಕೆ ಎಷ್ಟೊಂದು ನೆನಪು ಮಾಡಬೇಕು। ಮತ್ತು ತಂದೆ ಏನು ಅವಿನಾಶಿ ಜ್ಞಾನ ಧನ ಕೊಡ್ತಾರೆ, ಅದನ್ನ ದಾನ ಮಾಡ್ಬೇಕು। ಯೋಗದ ಚಿಹ್ನೆ ಏನು, ಕೊಡೋದು ದಾನ। वरदान स्वमान में स्थित रहकर विश्व द्वारा सम्मान प्राप्त करने वाले ದೇಹಾಭಿಮಾನ್ ಮುಕ್ತ ಭವ। ಸ್ವಮಾನದ ಸ್ಥಿತಿಯಲ್ಲಿ ಇದ್ದು ವಿಶ್ವದ ಮುಖಾಂತರ ಸನ್ಮಾನ ಪ್ರಾಪ್ತಿ ಮಾಡಿಕೊಳ್ಳೋರೆ ದೇಹಾಭಿಮಾನದಿಂದ ಮುಕ್ತರು। पढ़ाई का मूल लक्ष्य है देहाभिमान से न्यारे हो देही अभिमानी बनना। ये देहाभिमान से न्यारा अथवा मुक्त होने की विधि ही है सदा स्वमान में स्थित रहना। ಅಟೆನ್ಷನ್ ಪ್ಲೀಸ್। ಏನು, ನಾವು ಬಾಬನ ಹತ್ರ ಬರೋದು, ವಿಶ್ವವಿದ್ಯಾಲಯಕ್ಕೆ ಬರೋದು, ಮುರುಳಿ ಕೇಳೋದಂದ್ರೆ ಲಕ್ಷ್ಯ ಏನಿರಬೇಕು, ಕಂಪ್ಲೀಟ್ ದೇಹಾಭಿಮಾನ ಬಿಡೋದು। ಇದೇ ನಿಮ್ಮ ಕೆಲಸ, ಇದೇ ನಿಮ್ಮ ಲಕ್ಷ್ಯ। ಇಲ್ಲಿ ಯಾವಾಗಲೂ ಎಲ್ಲ ಮಾಡ್ತಾ ನೀವು ಆತ್ಮಾಭಿಮಾನಿಯಾಗಿರ್ಬೇಕು।
ದೇಹಾಭಿಮಾನದಿಂದ ಮುಕ್ತರಾಗಕ್ಕೆ ಒಂದೇ ಸಿಂಪಲ್ ಮಾತು ಮಕ್ಕಳೇ, ಇಡೀ ದಿನ ಸಮಾನದಲ್ಲಿರಿ. ನಾನು ಯಾರು? ನಾನು ಮಾಸ್ಟರ್ ಸರ್ವಶಕ್ತಿವಾನ್. ನಾನು ಯಾರು? ನನ್ನ ತಂದೆ ಪರಮಾತ್ಮನ ಮಗು, ಅತಿ ಲಾಡ್ಲಾ ಮಗು. ಎಷ್ಟು 108 1008 ಇದೆ ಸ್ವಮಾನ. संगम युग के और भविष्य के जो अनेक प्रकार के स्वमाने, उनमें किसी भी एक स्वमान में स्थित रहने से देहाभिमान मिटता जाएगा. ಇವತ್ತಿಂದ ಬರಿತೀರಾ ಎಲ್ರು? ಇಡೀ ದಿನ ಟೈಮ್ ಸಿಕ್ಕಿದಾಗೆಲ್ಲ 108 ಸಾರಿ 1008 ಸಾರಿ ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಡೈಲಿ ಒಂದೊಂದು ಸ್ವಮಾನ ಡೈಲಿ 108 ಸಾರಿ ಬರೀರಿ. ನೀವೇನು ಬರೀತಿರಲ್ಲ, ಸೈನ್ಸ್ ಈಗ ಪ್ರೂವ್ ಮಾಡಿದೆ, ಬುದ್ಧಿಯಲ್ಲಿ ಅದು ಪಕ್ಕ ಆಗ್ಬಿಟ್ಟು ನೀವು ಆ ಸ್ವರೂಪ ಆಗ್ಬಿಡ್ತೀರಾ ಅಂತ. ಬರೀತೀರಾ? ಅಣ್ಣಂದ್ರೂ ಬರಿಬೇಕು, ಅಕ್ಕಂದ್ರು ಬರಿಬೇಕು, ಎಲ್ಲರೂ ಬರೆದು ನಂಗೆ ಹೇಳ್ಬೇಕು ಬರ್ದಿದ್ದೀವಿ ಅಂತ. ಏನಂತೀರಾ? ಪುಸ್ತಕ ಬೇಕಂದ್ರೆ ಇಲ್ಲಿಂದನೇ ಕೊಡ್ತೀನಿ. ನಮ್ಮ ಹತ್ರ ಪುಸ್ತಕ ಇಲ್ಲ ಹಾಕವ್ರೆ ಅಂತಂದ್ರೆ ನಾವು ಪುಸ್ತಕ ಬೇಕಂದ್ರೆ ಕೊಡೋಣ. ಹಣ ಪ್ರೆಸ್ಸಿಂದ ಒಂದಷ್ಟು ಪುಸ್ತಕ ತಂದ್ಬಿಟ್ರಾಯ್ತು. ಮನೆಯಲ್ಲೇ ಡೈರಿಗಳು ಅಕ್ಕಂದ್ರಿಗೆ ಕೊಡೋಣ. ಏನು ಅಕ್ಕಂದ್ರು ಇದೆಯಾ? ಮನೆಯಲ್ಲಿ ಕೂತಿರೋರು ಕೇಳ್ತೀರಾ? ಡೈಲಿ 1008 ಸಾರಿ ಒಂದೊಂದು ಸ್ವಮಾನ ಬರಿಬೇಕು. ನಾನು ಇವತ್ತು ಫಸ್ಟ್ ಸ್ವಮಾನ, ನಾನು ತಂದೆಯ ಪ್ರಿಯ ಮಗು ಮಾಸ್ಟರ್ ಸರ್ವಶಕ್ತಿವಾನ್, ನಾನು ಶಿವಬಾಬನ ಪ್ರಿಯ ಮಗು ಮಾಸ್ಟರ್ ನೀವು ಪ್ರಿಯ ಮಗು ಅಂತ ಹೇಳಿ, ನಾನು ಪ್ರಿಯ ತಂದೆ ಅಂತ ಬರ್ಕೊಳ್ರಿ, ಬಟ್ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಬರೀರಿ. ಬರಿಬೇಕು, ಎಲ್ರೂ ಬರಿಬೇಕು. ಯಾರು ಬರೀತಾರೆ ರೆಗ್ಯುಲರ್ ಆಗಿ ಅವ್ರಿಗೆ ಖಂಡಿತ ಅನೌನ್ಸ್ ಮಾಡಿ ಪ್ರೈಸ್ ಕೊಡ್ಲಾಗುತ್ತೆ. ಜಾಸ್ತಿ ಬರ್ದವ್ರಿಗೆ ಜಾಸ್ತಿ ಪ್ರೈಸ್. ಕೆಲವರೆಲ್ಲ ಜಾಸ್ತಿ ಬರಿತಿದ್ದಾರೆ. ಬರೀರಿ, ಬರೆದು ताकत. तो जो स्वमान में स्थित रहता है उन्हें स्वतः मान मिलता है. ನೋಡ್ರಿ, ಸ್ವಮಾನ ಇರೋದ್ರಿಂದ ಈ ಕೆಟ್ಟ ದೇಹಾಭಿಮಾನ ಓಡೋಗ್ಬಿಡುತ್ತೆ. ದೇಹಾಭಿಮಾನ ಓಡೋದ್ರೆ ಎಲ್ಲ ಮಾಯೆ ಓದಂಗೆ. ಅಷ್ಟೇ ಅಲ್ಲ, ನೀವು ವಿಶ್ವದ ಮುಂದೆ ಮಾನನೀಯರಾಗ್ಬಿಡ್ತೀರಾ. ಎಲ್ಲರೂ ಸಲಾಂ ಅಂತಾರೆ ನಿಮಗೆ. सदा स्वमान में रहने वाले ही विश्व महाराजन बनते हैं और विश्व उन्हें स्वमान देते. ಎಲ್ಲರೂ ಕುಮಾರ ಕುಮಾರಿಯರು ಎಲ್ಲರೂ ಬರಿಬೇಕು. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ತೋರಿಸ್ಬೇಕು. ತೋ ಏನಾಗ್ತೀರಾ ಅಂತಾರೆ. ಬಾಬಾ ಗ್ಯಾರಂಟಿ ಕೊಡ್ತಿದ್ದಾರೆ, ಸಮಾನದಲ್ಲಿ ಇದ್ದವ್ರು ವಿಶ್ವ ಮಹಾರಾಜನ್ ಆಗ್ಬಿಡ್ತಾರೆ ಮಕ್ಕಳು. ಅಷ್ಟೊಂದು ಸನ್ಮಾನ ಸಿಗುತ್ತೆ ನಿಮಗೆ. ಸ್ಲೋಗನ್ನು, जैसा समय वैसा अपने को मोल्ड कर लेना, यही है रियल गोल्ड बनना है. ಎಂಥ ಸಮಯನೋ ಅಂತಹ ಸ್ಥಿತಿಯಲ್ಲಿ ತನ್ನನ್ನು ಮೋಲ್ಡ್ ಮಾಡ್ಕೊಳ್ಳೋದು ಟೈಮ್ ಅನುಸಾರ, ಅಂಥವ್ರು ರಿಯಲ್ ಗೋಲ್ಡ್. ಮೋಲ್ಡ್ ಆಗವ್ರೆ ಗೋಲ್ಡ್ ಅಲ್ವಾ? ಪ್ಯೂರ್ ಗೋಲ್ಡೇನೆ ಸಾಫ್ಟ್ ಆಗಿರುತ್ತೆ, ಮೋಲ್ಡ್ ಆಗುತ್ತೆ. ವಿಕಾರಗಳ ಕಠಿಣತೆ ಇದ್ರೆ ಅಲ್ಲಿ ಮೋಲ್ಡ್ ಆಗಲ್ಲ. ಏನಕ್ಕೆ ಅಂತಾರೆ. ಹಂಗಿರಂಗಿಲ್ಲ. ಬಾಬಾ ಏನ್ ಹೇಳ್ತಾರೆ, ಜಿ ಬಾಬಾ ಅಷ್ಟೇ, ಬೇರೆ ಏನು ಯೋಚನೆ ಮಾಡಂಗಿಲ್ಲ. ಮೀಟೆ ಬಚ್ಚೆ ಏನಂದ್ರು, ಬೋಲಾನಾಥ ಮೋಸ್ಟ್ ಬಿಲವೆಡ್ ತಂದೆ ನಿಮ್ ಸನ್ಮುಖದಲ್ಲಿದ್ದಾರೆ. ಈಗ್ಲೂ ಎಲ್ಲಿದ್ದಾರೆ? ಸಂದೇಶದಲ್ಲಿ ಏನ್ ಹೇಳಿದ್ರು? ನಾನಿನ್ನ ಹೋಗಿಲ್ಲ, ನಾನು ಕೂತಿದ್ದೀನಿ. ಹೋಗವರೆಲ್ಲ ಹೋದ್ರೆ ನಾನು ಕೆಲಸ ಬಂದಾಗಿಲ್ಲ, ನಾನೇ ಎಲ್ಲ ಮಾಡ್ತಿರೋದು ಅಂದ್ರು. ಇಲ್ವಾ? ಅಂದ್ರೆ ನಾನು ಕೂತಿದ್ದೀನಿ ನಿಮ್ಮ ಎದುರುಗಡೆ, ಸದಾ ಎದುರುಗಡೆ ನೋಡ್ತಿರಲ್ವಾ, ಸನ್ಮುಖ ಕೂತಿದ್ದೀನಿ. ನೀವು ಪ್ರೀತಿಯಿಂದ ನನ್ನನ್ನು ನೆನಪು ಮಾಡಿ, ನಿಮ್ಮ ಲಗನ್ ಜಾಸ್ತಿ ಆಗುತ್ತೆ. ಆಶ್ವಾಸನೆ ಏನು, ನಿಮ್ಮ ವಿಘ್ನ ಎಲ್ಲ ಓಡೋಗುತ್ತೆ ಮಕ್ಕಳೇ ಬಾಬನ್ ನೋಡಿದ ತಕ್ಷಣ ಅಂತ. ನೀವು ಬರಿಬೇಕಂದ್ರೆ ನೀವು ಬೇರೆದಕ್ಕೆ ಗಮನ ಕೊಡಲ್ಲ. ಈ ಫೋನ್ ಬಂದರೂ ಬೇಗಿಟ್ಟು ನಾನು ಬರಿಬೇಕಂತ ಬರುತ್ತೆ ಅಲ್ವಾ? ಅದಕ್ಕೆ ನೀವು ಬರಿಬೇಕು. ಬರೆದು ಅದ್ರ ರಿಸಲ್ಟ್ ಹೇಳಬೇಕು. ಆವಾಗ ನಾವು ಎಲ್ಲ ಇದರಲ್ಲಿ ಹಾಕೋಣ, ಏನು ವೆಬ್ಸೈಟಲ್ಲಿ ಹಾಕೋಣ. ಬರೆಯೋದ್ರಿಂದ ಲಾಭಗಳೇನು, ಸ್ವಮಾನ ಬರೆಯೋದ್ರಿಂದ ಲಾಭಗಳೇನು, ಅದರಿಂದ ಯೋಗ ಎಷ್ಟು ಚೆನ್ನಾಗಾಗುತ್ತೆ, ಬಾಬಾ ನೆನಪು ಹೆಂಗಿರುತ್ತೆ, ಬುದ್ಧಿ ಸದಾ ಶುದ್ಧ ಸಂಕಲ್ಪಗಳಲ್ಲಿ ಹೆಂಗಿರುತ್ತೆ. ಸೊ ದಟ್ ಎಲ್ಲರೂ ಮಾಡ್ತಾ ಹೋಗ್ತಾರೆ. ಏನಂತೀರಾ? ಥ್ಯಾಂಕ್ ಯು. ಓಂ ಶಾಂತಿ. ಎಲ್ಲ ಮನೆಯಲ್ಲಿ ಕೇಳೋರು ಮಾಡ್ತೀರ ತಾನೆ? ಈ ಮಾಡಬೇಕು. ಅಣ್ಣಂದ್ರೆ ಹಂಗಲ್ಲ, ನಂಗೆ ಟೈಮ್ ಇಲ್ಲ ಅಂತ. ರಾತ್ರಿ ಎದ್ದಾದರೂ ಕೂತ್ಕೊಂಡು ಬರೀರಿ, ಅಮೃತ ವೇಳೆ ಆದಮೇಲೆ ಆದರೂ ಬರೀರಿ ಅಂತೂ ಬರಿಬೇಕು. ಫಸ್ಟ್ 1008ರಿಂದ ಶುರು ಮಾಡ್ರಲ್ಲ, ಆಮೇಲೆ ಬೇಕಂದರೆ ಇನ್ನೊಂದಷ್ಟು ಎಡಿಷನ್ ಮಾಡೋಣ. 1008 ಮೇಲೆ ಜಾಸ್ತಿ ಬರ್ತವ್ರಿಗಿನ್ನ ಜಾಸ್ತಿ ಪ್ರೈಸು. ಯಾರು ಜಾಸ್ತಿ ಬರೀತಾರೋ ಪ್ರೈಸು. 2000 ಬರೀತಾರೋ ಅವ್ರಿಗಿನ್ನ ದೊಡ್ಡ ಪ್ರೈಸ್. ಜಯಮಕ್ಕ ಏನಂತೀರ?
ಬರಿಬೇಕು ಗೀತಕ್ಕ. 108 1008 ಬರಿಬೇಕು. 16,008 ಬರೀತಾರೆ ಅಂತಾರೆ ನೋಡ್ರಿ. ಅದರಿಂದ ನಮ್ಮ ಮನಸ್ಸು ಎಷ್ಟೊತ್ತು ಸಮ್ ಸೆಕೆಂಡ್ಸು 4-5 ಸೆಕೆಂಡಲ್ಲಿ ಒಂದು ಸಾರಿ ಬರೆದು ಬಿಡ್ಬೋದು. ಪೇಪರಿಗೆ ಯೋಚನೆ ಮಾಡಬೇಡಿ, ಎಲ್ಲ ಪುಸ್ತಕ ತಂದು ಇಡ್ತೀನಿ, ಯಾರು ಎಷ್ಟಾದರೂ ಪುಸ್ತಕ ತೊಗೊಂಡೋಗಿ ಬರೀರಿ, ಸರಿನಾ? ಲೌಕಿಕದಲ್ಲಿ ಯಾಕೆ ಬಂತು? ರಾಮನಾಮ ದಾನ ಮಾಡ್ರಿ ಅಂತ ಹೇಳ್ಬಿಟ್ಟು ರಾಮ 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 ಅಂತ ಕೋಟಿಗಳು ರಾಮ ಬರೀತಾರೆ, ನಾವು ಬಾಬನ್ ಬರೆಯೋಕ್ಕಾಗಲ್ವಾ? ಇದೇನಿದು ಬರೀ 108 ಅಂತಿದ್ದೀರಾ? ಬಾಬಾ ಬಾಬಾ ಅಂತ ನೀವು ಬರೆದಿರೋದನ್ನು ಯೋಗ ಭವನದಲ್ಲಿ ಒಂದು ಜಾಗದಲ್ಲಿ ಇಡೋಣ, ಅದರ ವೈಬ್ರೇಷನ್ ಹೋಗುತ್ತೆ. ಅದು ಗೊತ್ತಿದೆಯಾ? ನೀವು ಬರೆಯುವಾಗ ಅಲ್ಲಿ ಬಾಬನ ಪ್ರೀತಿಯಲ್ಲಿ ಬರಿತೀರಲ್ಲ, ಅಲ್ಲಿಂದ ವೈಬ್ರೇಷನ್ ಹೋಗ್ತಾ ಇರುತ್ತೆ ಬಾಬನೇನು. ಸತ್ಯುಗ ಬಂದ್ಬಿಡುತ್ತೆ. ಏನಂತೀರ? ಸ್ಪೆಷಲಿ ಅಣ್ಣಂದ್ರನ್ನ ಕೇಳ್ತೀನಿ ನಾಳೆ, ಬರೆದ್ರೆ ಇಲ್ವಾ 1008 ಸಾರಿ ಅಂತ. ಅಕ್ಕಂದ್ರಂತೂ ಬರೀತಾರೆ, ಅವರು ಬಿಡಲ್ಲ. ಅಣ್ಣಂದ್ರೂ ಬರಿಬೇಕು. ಪ್ರಕಾಶಣ್ಣ ಬರಿಬೇಕು, ಬರೆಯೋಕ್ಕೆ ಬರಲ್ಲ ಅಂತ ಹೇಳ್ಬೇಡ್ರಿ. ಯಾರಿಗೆ ಬರೆಯೋಕ್ಕೆ ಬರಲ್ಲ, ಕಾಳುಗಳಿರುತ್ತಲ್ಲ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಒಂದು ಕಾಳು, ಮಾಸ್ಟರ್ ತೀರ ಯಾರಿಗೆ ಅಜ್ಜಿ ಇದೆ, ನಿಮಗಲ್ಲ, ಅವ್ರ ಅಕ್ಕವ್ರು ಇದ್ದಾರೆ, ಅವ್ರಿಗೆ ಬರೆಯೋಕ್ಕೆ ಬರಲ್ಲ ಅಂದರೆ, ತೀರ ವಯಸ್ಸಾಗಿರೋರು ಎಂದೂ ಬರೀಲಿಲ್ಲ ಅಂದರೆ ಬರೀಲಿ. ಬಟ್ ಬರೆಯೋಕ್ಕೆ ಒಂದು ಸ್ವಲ್ಪ ಬಂದರೂ ಟ್ರೈ ಮಾಡಿ, ಬರಿಬೇಕು, ಸರಿನಾ? ಜಾಸ್ತಿ ಬರೆದ್ರೆ ಜಾಸ್ತಿ ಪುಸ್ತಕ ಬೇಕು ಅಂತ ಕಂಜೂಸ್ತನ ಮಾಡಬೇಡ್ರಿ. ಪುಸ್ತಕ ನಿಮ್ದು ಯೂಸ್ ಆಗುತ್ತೆ. ಶಾಂತಿ. ಇಂಥದ್ರಲ್ಲೆಲ್ಲ ಕಂಜೂಸ್ ಮಾಡೋಕ್ಕೋಗ್ಬಾರ್ದು. ನಾನು ಹೇಳ್ತೀನಲ್ಲ, ಇಲ್ಲಿ ಪುಸ್ತಕ ಇಡ್ತೀವಿ ಅಂತ. शुभ कर्म में न देरी करो, सांसों का भरोसा नहीं। शुभ कर्म में न देरी करो, सांसों का भरोसा नहीं। जिंदगी को सफल अब करो, सांसों का भरोसा नहीं। मान भगवान को मानते हो, मगर खुद से पूछो क्या भगवान की गन मन करो, सांसों का भरोसा नहीं। शुभ कर्म में न देरी करो, सांसों का भरोसा नहीं।
अच्छे विचारों के बोते चलो, वक्त की धारा में कहीं बह जाए ना। बीज अच्छे विचारों के बोते चलो, वक्त की धारा में कहीं बह जाए ना। पुण्य से मिलती मन को है शुभ प्रेरणा, क्या पता कब ये मन भी बदल जाए ना। क्या पता कब ये मन भी बदल जाए ना। करना है जो, करना है जो अभी ही करो, सांसों का भरोसा नहीं, शुभ कर्म में न देरी करो, सांसों का भरोसा नहीं। जिंदगी को सफल अब करो, सांसों का भरोसा नहीं, सांसों का भरोसा नहीं। ಹಾಂ, ಎಲ್ಲರಿಗೆ ಥ್ಯಾಂಕ್ಸು. ನೀವು ಚಾಟಲ್ಲಿ ಹಾಕಿದ್ದೀರಾ ಬರಿತೀವಿ ಅಂತ, ಭಾಳ ಖುಷಿ ಮಾತು. ಸಪೋಸ್ ಒಂದು ದಿನದಲ್ಲಿ 1008 ಆಗಲಿಲ್ಲ, ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿ. ಬಟ್ ಒಂದೊಂದು ಸಮಾನ ಮಿನಿಮಮ್ 108 ಸಾರಿ ಮಾಡಲೇಬೇಕು. ಬಟ್ 2 ದಿನದಲ್ಲಾದರೂ ಮುಗಿಸ್ಬೇಕು. ತುಂಬ ಬ್ಯುಸಿ ಇರೋರು ಆಫೀಸಲ್ಲಿ ಹೋಗ್ತಾರೆ, ಬಿಸ್ನೆಸ್ ಹೋಗ್ತಾರೆ. ಅಲ್ಲಿನೂ ಬಿಸ್ನೆಸ್ ಏನು 24 ಗಂಟೆ ನಡೀತದೇನು, ಪುಸ್ತಕ ಇಟ್ಕೊಂಡ್ರೆ ಆಯಿತು, ಅಲ್ಲಿ ಬರಿತಾ ಇರೋದು. ಒಬ್ಬರ ಹತ್ರ ಮಾತಾಡದೆ ಬರಿದೆ, ಇನ್ನೊಂದು ಮಾತಾಡದೆ ಬರದೆ, ಹಂಗೆ ಮಾಡ್ತಾ ಇರಬೇಕು. ಎಲ್ಲರೂ ಟೋಲಿ ತೊಗೊಂಡೋಗಿ ಇಲ್ಲಿ ಬಂದು ಜಸ್ಟ್ ಹಂಗೆ ತಗೊಳ್ತಾವೆ, ದೃಷ್ಟಿ ತಗೊಳ್ತಾವೆ.